ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈಗ 1 ಅಥವಾ 2 ದಿವಸಗಳಲ್ಲಿ ಈ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಮುಕ್ತಾಯ ಆಗ್ತಾ ಇದೆ. ಮೂರು ಭಾಗಗಳನ್ನು ಯಶಸ್ವಿಯಾಗಿ ನಮ್ಮ ಶುದ್ಧ ಬ್ರಹ್ಮಜ್ಞಾನ ಪೀಠದ ಪಾಠಗಳಲ್ಲಿ ಅಧ್ಯಯನ ಮಾಡಿ ವೀರಶೈವ ಲಿಂಗಾಯತ ಧರ್ಮದ ಇತಿಹಾಸ ಏನು ಅಂತ ಚೆನ್ನಾಗಿ ತಿಳಿದುಕೊಂಡೆವು. ಮೂಲ ಸಂಸ್ಥಾಪಕರು ಯಾರು, 12ನೇ ಶತಮಾನದ ಬಸವಾದಿ ಶರಣರು ಮಾಡಿದ ಅನುಭವ ಮಂಟಪದ ಫಲ, ಅದರದೇ ಪ್ರಚಾರ ಜಾಸ್ತಿಯಾಗಿ ಅದರ ಮೂಲ ಬೇರು ಎಲ್ಲದ ಅಂತ ಅದನ್ನ ಯಾರು ತೋರಿಸಿಕೊಡಲಾರದಂಥ ಪ್ರಸಂಗದಲ್ಲಿ ಆ ಬೇರನ್ನ ಈ ಒಂದು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, 2, 3 ಮೂಲಕ ನಮ್ಮೆಲ್ಲರಿಗೂ ಅದರ ಮಾಹಿತಿ ತಿಳಿದು ಬಹಳ ಸಂತೋಷ ಆಯಿತು. ಆ ಒಂದು ಗ್ರಂಥದ ಬಗ್ಗೆ ರೇಣುಕ ವಿಜಯ ಎನ್ನುವ ಗ್ರಂಥದಲ್ಲಿ ರೇಣುಕಾಚಾರ್ಯ ಅನ್ನುವ ಒಂದೇ ಒಂದು ಹೆಸರಿನ ಮೂಲಕ ಎಲ್ಲಾ ಲೀಲೆಗಳನ್ನು, ಎಲ್ಲಾ ಯುಗಗಳಲ್ಲಿ ಮಾಡಿದ ವೀರಶೈವರ ಪರಮಾಚಾರ್ಯರ ಎಲ್ಲಾ ಲೀಲೆಗಳನ್ನು ಒಂದೇ ಹೆಸರು ಬಳಸಿ ಮಾಡಿದ್ರು. ಆ ಒಂದೇ ಹೆಸರಿನವರು ಅವರು ಒಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ಆದಿರೇವಣ ಸಿದ್ಧರು, ರೇವಣ ಸಿದ್ಧರು, ಅಭಿನವ ರೇವಣ ಸಿದ್ಧರು, ರೇಣುಕಾಚಾರ್ಯರಂತೇಳಿ ಈ ರೀತಿ 3 ರೀತಿಯ ಆಚಾರ್ಯರ ಲೀಲೆಗಳನ್ನು ಮಾಡಿ ಅಲ್ಲಿ ಕಾಲಘಟ್ಟದಲ್ಲಿರುವ ಒಂದು ಸಂಶಯಗಳನ್ನು ಎಲ್ಲ ಪರಿಹಾರ ಮಾಡಿದರು. ಹೀಗಾಗಿ ಇದು ಮುಕ್ತಾಯ ಆದಮೇಲೆ ನಮ್ಮ ಎದುರಿಗಿರುವಂಥ ವಿಚಾರಗಳು ಏನದವು ಅಂತಂದ್ರೆ, ಉಪನಿಷತ್ತುಗಳು 108 ಉಪನಿಷತ್ತುಗಳ ಪೈಕಿ ಇಷ್ಟಲಿಂಗ ಉಪನಿಷತ್ತು ಕೂಡ. ಈ ಒಂದು ಇಷ್ಟಲಿಂಗ ಉಪನಿಷತ್ತು ಅದರ ಶ್ಲೋಕಗಳು ಇವೇನದವ, ಇವು ಇಂದು ನಿನ್ನೆ ಬರೆದದ್ದು ಅಲ್ಲ. ಇವು ಇಷ್ಟಲಿಂಗೋಪನಿಷತ್ತು 12ನೇ ಶತಮಾನದಲ್ಲಿ ಮಾತ್ರ ಇಷ್ಟಲಿಂಗ ಉದ್ಭವ ಆಯಿತು. ಅದು ಬಸವಣ್ಣವ್ರು ಕಂಡುಹಿಡಿದ್ರು ಅಂತೇಳಿ ಸುಳ್ಳು ಮಾಹಿತಿ ಪ್ರಚಾರಕರ ಒಂದು ಸಂಘ. ಆ ಸಂಘಕ್ಕೆ ಇದು ಉತ್ತರ ಕೊಡ್ಲಿಕ್ಕತ್ತದ, ಇಷ್ಟಲಿಂಗೋಪನಿಷತ್ ಅಂತೇಳಿ. ಇದರೊಳಗ ಇಷ್ಟಲಿಂಗ ಅನ್ನೋ ಶಬ್ದಗಳು ಸಂಸ್ಕೃತದಲ್ಲಿ ಬರೆದು ಆಗಮಗಳಲ್ಲಿ ಹರಿದು ಉಪನಿಷತ್ತುಗಳಲ್ಲಿ ಉದ್ಭವ ಆದಂಥ ಗ್ರಂಥ ಇದು. ಈ ಗ್ರಂಥದ ಬಗ್ಗೆ ನಿಮಗೆ ಜೆರಾಕ್ಸ್ ಮಾಡಿ ಕಳಿಸ್ತೀನಿ. ಇಷ್ಟಲಿಂಗ ಅನ್ನೋದು ಈ ಗ್ರಂಥ 12ನೇ ಶತಮಾನಕ್ಕಿಂತ ಮುಂಚೆನೂ ಇತ್ತು. ಇಷ್ಟಲಿಂಗ ಸನಾತನ ಭಾರತೀಯ ವೀರಶೈವ ಲಿಂಗಾಯತರ ಆರಾಧ್ಯ ದೈವ. ಸರಿನಾ? ಇದು 12ನೇ ಶತಮಾನದಿಂದ ಇತ್ತೀಚೆಗೆ ಅಂತೇನು ಸಾಕ್ಷ್ಯರ ಅದು ಸುಳ್ಳು ಮಾಡುವುದಕ್ಕೆ ಇದು ಒಂದು ಸಾಕು. ಅದಕ್ಕೆ ನಾನು ಅದ್ರ ಜೆರಾಕ್ಸ್ ಮಾಡಿ ಕಳಿಸ್ತೀನಿ. ಅದೇನಿಲ್ಲ, ಒಂದು 10 ಪೇಜ್ ಅದ ಅಷ್ಟೇ, ಒಂದು 8-10 ಪೇಜ್ ಅದು. ಪೇಪರ್ ಬಿಚ್ಚಿದ್ರೆ ಅದು 5 ಪೇಜ್ ಆಗ್ತದೆ. ಅದನ್ನು ನಿಮ್ಮ ಊರಾಗ ನೀವು ಫೋಟೋ ಹೊಡೆದು ಕಳಿಸ್ತೀನಿ. ನಿಮ್ಮ ಊರಾಗ ನೀವು ಅದು ಪ್ರಿಂಟ್ಔಟ್ ತಗೊಂಡು ಅದನ್ನು ಸಂಗ್ರಹ ಮಾಡಬೇಕು. ಮತ್ತೆ PDF ಕ್ಲಾಸ್. ಮತ್ತೆ ಶಟಸ್ಥಲ ತತ್ವದರ್ಪಣ ಅಂತೇಳಿ
ವೀರಶೈವ ಸಿದ್ಧಾಂತದ ಬಗ್ಗೆ ಸಮಗ್ರವಾದಂಥ ಸಾಧನಾ ವಿಧಾನ ಪಂಡಿತ್ ವೈ ನಾಗೇಶ ಶಾಸ್ತ್ರಿಗಳು ಬಳ್ಳಾರಿ ಇವರೆಲ್ಲ ಈ ಗ್ರಂಥವನ್ನು ಬರೆದಾರೆ. ಈ ಶಟಸ್ಥಲ ತತ್ವದರ್ಪಣ ಬರೆದರೂ ಸಹಿತ ಆ ಗ್ರಂಥದ ಮೇಲೆ ಅವ್ರು ಏನ್ ಬರೆದಾರ ನೋಡ್ರಿ, ಯಾವ ದೇವರನ್ನು ನೆನ್ಸ್ಯಾರ. ಕಾಣಿಸಲ್ಲ, ಹಿಂಗಿರೋದು ಕಾಣಿಸ್ತೇನು? ಸ್ಪಷ್ಟ ಕಾಣಿಸಲ್ಲ, ಕಳಿಸ್ತೇನೆ. ಅವ್ರ ಮೇಲೆ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರ್ತಾರೆ. ಈ ಶ್ರೀ ಗುರು ಬಸವಲಿಂಗಾಯ ನಮಃ ಏನದಾರಲ್ಲ, ಈ ಬಸವಣ್ಣವರು ಆ ಮೂಲ ರೇಣುಕಾದಿ ಪಂಚಾಚಾರ್ಯರು ಬೇರು ಇದ್ದಂಗ, ಇವ್ರು ಅದರ ಮ್ಯಾಲಿಂದು ಫಲ ಇದ್ದಂಗ. ಇವ್ರು ನಮಗ ಅವರಿಬ್ಬರು ಅಷ್ಟೇ ಸಮಾನ ಆರಾಧ್ಯ ದೈವಗಳು. ಆದ್ರೆ ಇವ್ರು ಯಾರೋ ಮಧ್ಯದಲ್ಲಿ ಬಂದು ಬಸವಣ್ಣನವರನ್ನೇ ನಿಮ್ಮ ಗುರುಗಳೆಂದು ಒಪ್ಪಿಕೊಡ್ರಿ, ನಿಮ್ಮ ಗುರುಗಳೆಂದು. ಇವ್ರು ಯಾರ್ರಿ ಇವರೆಲ್ಲ ಹೇಳೋರು? ಬಸವಣ್ಣನ ಗುರುಗಳಂತೇಳಿ ಎಂದೂ ಒಪ್ಪಿಕೊಂಡಿವಿ. ಮನೆಗಳಲ್ಲಿ ಬಸವಾದಿ ಶರಣರ ಹೆಸರುಗಳು ಇಟ್ಕೊಂಡಿವಿ. ಇವ್ರು ಹೇಳಿದ್ರೆ ನಾವು ಬಸವಣ್ಣನ ಭಕ್ತಿ ಇವ್ರಲಿಂತ ಕಲಿಬೇಕ ನಾವು? ಇವೆಲ್ಲ ವಿಚಾರ ಮಾಡಬೇಕು. ಯಾರಾದರೂ ಬಸವ ಪ್ರಚಾರಕರು ಬಂದು ಅಂಥದ್ದೇನಾರ ಹೇಳಕತ್ತಾರಂದ್ರ ಅವರು ಗೇಟ್ ಒಳಗೆ ಸಹಿತ ಕರಿಬಾರ್ದು, ಅಲ್ಲೇ ಹೊರಗೆ ನಿಂದಿರಿಸಿ ಮಾತಾಡಿಸಿ ಕಳಿಸ್ಬೇಕು. ದೊಡ್ಡ ಮನುಷ್ಯರಾದ್ರೆ ಹೋರೆ ಕಡೆ ಅಂತ. ಅದು ಬಸವ ಭಕ್ತಿ ಅನ್ನೋದು ಇವ್ರು ಯಾರು ಕಲಿಸೋದು ಬೇಕಾಗಿಲ್ಲ. ಅದು ಸನಾತನದಿಂದ ಬಂದದ್ದು. ದೇವಲೋಕದಿಂದ ಋಷಭ, ನಂದಿ, ಅಲ್ಲಿಂತ ಮುಂದವರು 7 ಅವತಾರ ತಾಳಿ ಏನೇನಾಗಿ ಬಂದಿವತ್ತು ಬಸವಣ್ಣವ್ರ ವಚನದಾಗೆ ಬರೆದದ್ದು. ಅಂಥದನ್ನ ಎಲ್ಲ ಹಿಂದಕ್ಕಿಟ್ಟು ತಮ್ಮ ಮನಸ್ಸಿಗೆ ಬಂದಂಗ ಏನೋ ಒಂದು ಹೇಳ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೊಂದು ಮತ್ತೆ ನಿಮಗೆ ಶಟಸ್ಥಲ ತತ್ವದರ್ಪಣ ಅನ್ನೋದು ಇದು ಓದೋಣ ಅಂದ್ರ ಇದು ಓದೋಣ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಏನದ ವೀರಶೈವ ರತ್ನ ಅಂತದ. ವೀರಶೈವ ರತ್ನ ಅಂತಂದ್ರೆ ಆ ಒಂದು ಜಗದ್ಗುರುಗಳ ಭಾಷಣಗಳ ಸಂಗ್ರಹಗಳದಾವ. ಅದರೊಳಗ ಎಲ್ಲ ವೀರಶೈವರದ ಒಂದು ಆಚಾರ ವಿಚಾರಗಳ ಬಗ್ಗೆ, ಎಲ್ಲ ಪ್ರಚಾರಗಳ ಬಗ್ಗೆ ಆದ. ನಮ್ಮ ಶಾಸ್ತ್ರಿಗಳ ಏನ್ ಮಾಡ್ಯಾರ ಅಂದ್ರ ಆ ವಿಚಾರಗಳನ್ನೆಲ್ಲ ಪ್ರವಚನ ಕೇಳಿ ಬ್ರಿಟಿಷರು ಇಂಗ್ಲಿಷ್ನಾಗ ಬರ್ಕೊಂಡಾರ. ಅದನ್ನ ಇಂಗ್ಲಿಷ್ನಾಗ ಬರ್ಕೊಂಡದನ್ನ ನಮ್ಮ ಶಾಸ್ತ್ರಿಗಳೇನ್ ಮಾಡ್ಯಾರ, ಇಂಗ್ಲಿಷ್ನಾಗ ಇದ್ದದ್ದು ತಗೊಂಡು ಕನ್ನಡದಾಗ ತರ್ಜುಮೆ ಮಾಡ್ಯಾರ. ಹೆಂಗದ ಜ್ಞಾನ ಇದು, ಹೆಂಗ್ ಹರಿದೋಗ್ಯದ ಇದು. ಅದಕ್ಕೆ ಅದು ಒಂದು ಗ್ರಂಥ ಅದ. ಎಲ್ಲ ಸಣ್ಣ ಸಣ್ಣ ಗ್ರಂಥ, ಎಲ್ಲ 150 ಪೇಜಸ್, ಒಂದು 30-40 ಕಂತಿನಾಗ ಮುಗಿದೋಗ್ಬಿಡ್ತಾವ. ಅದು ಆದ್ಮೇಲೆ ಇನ್ನ ಕೆಲವೊಂದು ಬುಕ್ ಅದಾವ. ಏನು ವಚನ ದರ್ಶನ ಅಂತ. ಇದು ಒಬ್ಬರು ಜಗದ್ಗುರುಗಳು ಬರೆದದ್ದು ಗ್ರಂಥ. ಇದು ಈ ಗ್ರಂಥ ನೋಡಿರ್ಬೇಕು, ಇದು ಸಿಗ್ತದೆ, ಎಲ್ಲರೂ ತರಿಸ್ಕೊಳ್ರಿ. ವಚನದ ನಿಜವಾದ ಅರ್ಥಗಳು ಏನದವ, ಬಸವಾದಿ ಶರಣರ ಆಶಯ ಏನಿತ್ತು, ಅದನ್ನ ಯಾವ ರೀತಿ ತಿರುಚಿ ಹಾಳು ಮಾಡಿ ಅಪಪ್ರಚಾರ ಮಾಡಿ ತಮ್ಮ ಸ್ವಾರ್ಥ ಸಾಧನೆ ಮಾಡ್ಲಿಕ್ಕತ್ತಾರ ಅನ್ನೋದ್ರ ಬಗ್ಗೆ ಈ ಒಂದು ಗ್ರಂಥ. ಈ ಗ್ರಂಥದ ಬಗ್ಗೆನೂ ನೀವು ಸ್ವಲ್ಪ ಯಾವುದು ಮೊದಲು ಓದೋಣ ಅಂತ ಸ್ವಲ್ಪ ನೀವು ಡಿಸೈಡ್ ಮಾಡಬೇಕು. ಯಾವ್ದ್ಯಾವ್ದು ಹೇಳಿದೆ ನಾನು? ಶಟಸ್ಥಲ ತತ್ವದರ್ಪಣ, ಇನ್ನು ಒಂದು ಇಷ್ಟಲಿಂಗ ಉಪನಿಷತ್ತು, ಮತ್ತೊಂದು ವೀರಶೈವ ರತ್ನ, ಮತ್ತೆ ವಚನ ದರ್ಶನ. ಇದು ವಚನ ದರ್ಶನ ಬುಕ್ ತಗೊಂಡು ವಚನದ ಸರಿಯಾದ ಅರ್ಥ, ಪಕ್ಕ ಅರ್ಥ ಇದ್ರೊಳಗದ. ಅವ್ರೇನೀಗ ಹೊಸದಾಗಿ ವಚನ ಸಂಪುಟಗಳನ್ನ ರಚನೆ ಮಾಡಿ ಪ್ರಚಾರ ಮಾಡ್ಲಕತ್ತಾರ. ಅದ್ರೊಳಗೆಲ್ಲ ಈ ಒಂದು ಕಲಬೆರಕೆ ಜನ ಮಿಕ್ಸ್ ಮಾಡಿ ಹೊಲಸು ಮಾಡಿ ಕೊಡ್ಲಕತ್ತಾರ. ಹಿಂಗಾಗಿ ಅದನ್ನ ನಾವು ಪರಿಗಣಿಸಲಾರದೆ ಮೂಲ ಸಾಹಿತ್ಯ, ಒಂದು ಪಗು ಹಳಕಟ್ಟಿಯವರ ಸಾಹಿತ್ಯ, ಇಲ್ಲ ಅಂದ್ರೆ
ಕಲಬುರ್ಗಿಯವರು ಹಳೀದು ಸಂಪುಟ ಸಿಕ್ಕರ್ ಚಲೋ, ಅದನ್ನೊಂದು 3-4 ಸಂಪುಟಗಳು ಪ್ರಿಂಟ್ ಮಾಡೋದ್ರಾಗೆ ಮುಂದೆ ಬರ್ತಾ ಬರ್ತಾ ಮತ್ತೆ ಹೊಲಸೆಬ್ಸ್ಯಾರದು ವಚನ ಸಾಹಿತ್ಯ. ಹಿಂಗಾಗಿ ಹೊಸ ಸಂಪುಟಗಳು ಬೇಡ, ಹಳೀ ಸಂಪುಟ ಇತ್ತಂದ್ರೆ ಅದರೊಳಗೆ ಒರಿಜಿನಾಲಿಟಿ ಅದ. ಆಮೇಲೆ ಇದು ಒಂದು ಜಾಮದಾರ್ ಸಾಹೇಬರು IAS ಹ್ಯಾಂಡ್ ಆಗಿ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಇದು ಬೆಂಕಿ ಹಚ್ಚ ಕೆಲಸ ಮಾಡ್ಯಾರ ಅಂತೇಳಿ ಒಂದು ಬುಕ್ ಅದ. ಬೆಂಕಿ ಹಚ್ಚುವುದು ಸುಲಭ, ಆರಿಸುವುದು ಕಷ್ಟ ಅಂತೇನೋ ಬರ್ದ. ಈ ಬುಕ್ನು ನಾವು ಈಗ ನಡೆದಂತ ಗದ್ದಲಗಳಿಗೆ ಸಂಬಂಧಪಟ್ಟಂತ ಹೌದಲ್ಲ ಆರ್ಡರ್ಗಳು, ಅದು ಮಾಡ್ತಾ ಇರೋ ಗದ್ದಲಗಳು ಇವೆಲ್ಲ ಏನದಾವ ಅಂತಂದ್ರೆ ನಮಗೆ ಈ ತರ ಸಮಸ್ಯೆ ಬಂದಾಗ ಉತ್ತರಿಸ ಹೇಳಕ ಒಂದು ಶಕ್ತಿ ಬರ್ತದೆ. ಆಧ್ಯಾತ್ಮ ಸಾಧನೆ ಮಾಡಿ ಒಂದೇ ಸಾಧನೆ ಮಾಡೋದಲ್ಲ, ಈ ಜಗತ್ತಿನಾಗ ಬದುಕಬೇಕು, ಆ ಧರ್ಮ ಉಳಿಸ್ಬೇಕು, ಬೆಳೆಸ್ಬೇಕು. ಅದು ಹ್ಯಾಂಗ್ ಒರಿಜಿನಲ್ ಇತ್ತು ಅದೇ ರೀತಿ ಉಳಿಸ್ಬೇಕು. ನಾವು ನಮ್ಮ ಮನಸ್ಸಿಗೆ ಒಂದಂಗೆ ತಿದ್ದುಪಡಿ ಮಾಡಬಾರ್ದು. ಅದಕ್ಕೆ ಇದು ಒಂದು ಗ್ರಂಥ. ಇನ್ನೊಂದಿಷ್ಟದ ಇವು ಮಾತೆ ಮಹಾದೇವಿ ಅವರಿಗೆ ಛೀ ಮಾರಿ ಹಾಕಿದ್ರು ಸಹಿತ ಲಿಂಗದೇವ ಬರಿಬಾರ್ದು ಅಂತಂದ್ರೂ ಒಂದಿಷ್ಟು ಮಂದಿ ಇನ್ನ ಲಿಂಗದೇವ ಅಂತ ಬರೆಯೋದ್ರಾಗೆ ಅದಾರ. ಇನ್ನ ಒಂದಿಷ್ಟು ಗ್ರಂಥಗಳದಾವೆ. ಇದ್ಯಾವುದು ಅನುಭಾವ ತರಂಗ, ಇದ್ರೊಳಗೆ ಲಿಂಗದೇವ 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 ಹೊಸ ಹೊಸ ಪ್ರಿಂಟ್ ಮಾಡಿ ಕೊಡ್ಲಕತ್ತಾರ. ಮತ್ತೆ ಲಿಂಗದೇವಗಳು ಹರನೆಡೆಯಿಂದ ಪರಮನೆಡೆಗೆ ಇದ್ರಾಗೂ ಏನದಾವ ಏನಾದ ಇದೆ ನೋಡ್ಬೇಕಿಲ್ಲ. ಆಮೇಲೆ ಇದ್ರ ಬಗ್ಗೆ ಏನು ಹೇಳಕ್ ಬರಂಗಿಲ್ಲ, ನೋಡೋಣ. ಇವೆಲ್ಲ ಏನದಾವ ಯಾರ್ಯಾರು ತಮ್ಮ ಅನುಭವಕ್ಕೆ ತಿಳಿದಂಗ ವಿಶ್ಲೇಷಣೆ ಮಾಡಿದ ಬುಕ್ ಅದಾವ. ಜೀವ ಶಿವನಾಗ್ಬೋದು, ಅಂಗಲಿಂಗವಾಗ್ಬೋದು ಅಂತದಲ್ಲ. ಅದೇ ರೀತಿ ಇದು ಹರನೆಡೆಯಿಂದ ಪರಮನೆಡೆಗೆ ಅಂತ ಇದೇನದ ನೋಡೋಣ. ಆಮೇಲೆ ಈ ಸಿದ್ಧಾಂತ ಶಿಖಾಮಣಿ ಒಳಗೆ ಇದೊಂದು ಸಣ್ಣ ಬುಕ್ ಅದ, 101 ಶತಸ್ಥಲ ಗ್ರಂಥ. ಇದೇನು ಸ್ವಲ್ಪ 30-40 ರೂಪಾಯಿ ಬುಕ್ ಅದ. ಇದು ಸಿಕ್ಕರೆ ಎಲ್ಲರೂ ತರಿಸ್ಕೋಬೇಕು ನೋಡ್ರಿ. ಇದು ಒಂದದ ಸಿದ್ಧಾಂತ ಶಿಖಾಮಣಿ 101 ಸ್ಥಳ ದರ್ಶನಿ ಅಂತ ಸಣ್ಣ ಬುಕ್, ಬರೀ 40 ರೂಪಾಯಿ. ವಚನಗಳು ಬರ್ತಾರೆ ಇದ್ರಾಗ. ಸಿದ್ಧಾಂತ ಶಿಖಾಮಣಿ ಅದರದು ಭಾವಕ್ಕೆ ಸಂಬಂಧಪಟ್ಟಂತ ವಚನಗಳು, ವಚನ ಸಾಹಿತ್ಯನೇ ಅದ ಇದು. ಹಿಂಗದ. ನೀವು ಯಾವ ಬುಕ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಅನ್ನೋದು ಡಿಸೈಡ್ ಮಾಡ್ರಿ. ಎಲ್ಲ ಅದು ಸಂಡೇ ಹೇಳಕತ್ತೀವಿ. ಅದು ಪೂರ್ಣ ಮುಗಿಸೋ ತನಕ ಬಹಳ ದೊಡ್ಡದು ಬುಕ್ ಅದು. ಅದೇ ಹೇಳ್ಕೊತ ಹೋಗ್ಬಿಡಮ್ಮ ಸಿದ್ಧಾಂತ ಶಿಖಾಮಣಿ ಸಂಜೆಗೆ. ಇದು ನೋಡ್ರಿ ಬುಕ್ ಎಷ್ಟು ದೊಡ್ಡದು. ಒಂದು ಶ್ಲೋಕ 2 ದಿವಸ 3 ದಿವಸ ಆಗ್ತದ ಅದು ವಿಶ್ಲೇಷಣೆ. ಹಂಗೆ ಮಾಡಮ್ಮ ಅಂತೀರ, ಅದೇ ಮಾಡಮ್ಮ. ಇವೆಲ್ಲ ಜಗಳ ಗಂಟಿ ಸಾಹಿತ್ಯಗಳು ಬೇಡ. ಸಿದ್ಧಾಂತ ಶಿಖಾಮಣಿ ಓದ್ಕೊತ ಹೋಗ್ಬಿಡಮ್ಮ ಸಂಜೆಗೆ. ಅದ್ರೊಳಗೆ ವಚನ ಸಾಹಿತ್ಯನೂ ಅದ, ಇದನ್ನೂ ಅದ. ಸಿದ್ಧಾಂತ ಶಿಖಾಮಣಿ ಎಲ್ಲ ಸಮಗ್ರ ಅದ. ಅದು ಸಿದ್ಧಾಂತ ಶಿಖಾಮಣಿ ಪರಮ ಸುಖ ಅದು. ಇವೆಲ್ಲ ಕಟ್ಟಿಟ್ಬಿಡ್ತೀನಿ ಆ ಕಡೆ. ಅಂದ್ರೆ ಅದ್ರೊಳಗೆ ಎಲ್ಲ ಆಧ್ಯಾತ್ಮ ಸಾಧನೆನೂ ಆಗ್ತದ, ಎಲ್ಲಾನು ಆಗ್ತದ. ಇವೆಲ್ಲ ಓಸು ಅದೇ ದೊಡ್ಡದು ಒಳ್ಳೆ ನಿರ್ಧಾರ. ಉಳಿದವ್ರಿಗೆಲ್ಲ ಹೆಂಗ ಅನಿಸ್ತದ? ಬರೋಬರ ಅದ ರೀ. ಮತ್ತ ಇವು ಓದೋದಿಲ್ಲ ಅಂದ್ರೆ ಈ ಬುಕ್ಗಳು ನಿಮ್ಗೆ ಯಾರಿಗಾರ ಬೇಕಿದ್ರೆ ತರಿಸ್ಕೊಂಡ್ಬಿಡ್ರಿ, ಕೊಟ್ಬಿಡ್ತೀನಿ. ನೀವೇ ಇಟ್ಕೊಂಡು ಓದ್ರಿ. ನಿಮ್ಗೆ ಅವಕಾಶ ಸಿಕ್ಕಾಗ ಇದು ರೀಡಿಂಗ್ ಕೆಲಸ ನೀವೇ ಯಾರು ಮಾಡ್ಕೋಬೇಕು, ಓದ್ಬೇಕು. ಇವೆಲ್ಲ ಓದ್ ತಿಳ್ಕೋಬೇಕು. ಈಗಿನ ಪ್ರಸ್ತುತ ಸಿದ್ಧಾಂತ ಶಿಖಾಮಣಿ ಅದು ಗ್ರಂಥ ಆದ್ರೆ ಈಗ ಸದ್ಯ ಪ್ರಸ್ತುತ ಪ್ರಚಲಿತ ವಿದ್ಯಮಾನದಲ್ಲಿ ಇವುದ್ರದ್ದು ಚಲಾವಣೆ ಆಗ್ಬೇಕಾದ್ರೆ ಏನೇನು ತೊಂದರೆಗಳದಾವ ಅವೆಲ್ಲ ಕಳಿಸ್ತೀನಿ.
ಉಳಿದೆಲ್ಲ ಇಟ್ಬಿಡೋಣ ಸೈಡಿಗೆ ಅಂದ್ರೆ. ಆಯ್ತು, ಯಾರಿಗಾರ ಬೇಕಿದ್ರೆ ತರ್ಸಿ ನೋಡಿ ಕೊಟ್ಟು ಕಳಿಸ್ತೇನೆ. ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2. ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇವಣ ಸಿದ್ಧ ಶಿವಾಚಾರ್ಯರು ಕ್ರಿಸ್ತಪೂರ್ವ 1500. ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಶ್ರೀಶೈಲದ ವರ್ಣನೆ ಮಾಡಿ ರೇವಣಸಿದ್ಧ ಶಿವಾಚಾರ್ಯರು ರಂಭಾಪುರಿ ಕ್ಷೇತ್ರಕ್ಕೆ ಬಂದು ರೇವಣಸಿದ್ಧ ಶಿವಾಚಾರ್ಯರು ಶಿವಯೋಗ ವೈಭವಯುತವಾಗಿ ಹೃದಯಾಕಾಶದಲ್ಲಿ ದಿವ್ಯವಾದ ಶಿವಸ್ವರೂಪದ ತೇಜಸ್ಸನ್ನು ಧ್ಯಾನಿಸುತ್ತಾ ಕೆಲ ಕಾಲದಿಂದ ಸುಖದಿಂದ ಇದ್ದರು. ಲಾಸ್ಟಿಗೆ ಅದು ಆನಂದ ಆಗ್ಬಿಡ್ಬೇಕ್ರಿ. ಸುಮ್ಮನೆ ಹಿಂಗೆ ಓದ್ಕೊತ್ ಬರ್ಕೊತ್ತಲ್ಲ, ಆನಂದದ ಕಡೆ ಹೋಗ್ಬೇಕು ನಾವು. ಆನಂದದ ಕಡೆ ಓದ್ಲಾರದೆ ಬರೇ ಬುಕ್ ಓದ್ಕೊತ್ಕೋದ್ರೆ ಆಗಂಗಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕದು. ಶ್ರೀ ಜಗದ್ಗುರು ರೇವಣಸಿದ್ಧ ಶಿವಾಚಾರ್ಯರು ಲಿಂಗೈಕ್ಯರಾಗುವುದು, ಲಿಂಗದಿಂದ ಉದ್ಭವ ಆದವರು ಮತ್ತೆ ಒಳ್ಳೆಯದೇ ಲಿಂಗದಾಗೆ ಹೋಗ್ಬೇಕಲ್ಲ, ಲಿಂಗದೊಳಗೆ ಅಡಗುವುದು. ಹೀಗೆ ಧ್ಯಾನ ಸಮಾಧಿಸ್ಥರಾಗಿರುವಾಗೆ ಒಂದು ದಿನ ದೇವಾದಿದೇವನಾದ ಪರಶಿವನು ಅವರ ಜ್ಞಾನ ದೃಷ್ಟಿಗೆ ಗೋಚರಿಸಿ, ರೇವಣಸಿದ್ಧನೇ, ನೀನು ನನ್ನ ಆಜ್ಞೆಯಂತೆ ಭೂಲೋಕದಲ್ಲಿ ಅವತರಿಸಿ 1400 ವರ್ಷಗಳು ಮುಗಿಯುತ್ತಾ ಬಂದಿವೆ. ಭೂಲೋಕದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು ಯಶಸ್ವಿಯಾಗಿ ಸ್ಥಾಪಿಸಿ ಪ್ರಚಾರಗೊಳಿಸಿರುವೆ. ನಿನ್ನ ಇಷ್ಟದಂತೆ ದಿವ್ಯ ದೇಹಿಯಾಗಿ ಭೂಗರ್ಭದಿಂದ ಅವತರಿಸಿರುವ ರುದ್ರಮುನಿದೇವನು ನಿನ್ನಂತೆಯೇ ಮಹಿಮಾಗಾರನಾಗಿರುವುದಲ್ಲದೆ ಶಿವವಿದ್ಯೆಯಲ್ಲಿ ಪಾರಂಗತನೂ ಆಗಿರುವ, ಬ್ರಹ್ಮವಿದ್ಯೆ ಅಂತೇನು ಶಬ್ದ ಬಳಸ್ತೀವಿ ಅದರ ಅರ್ಥ ಇದು ಶಿವವಿದ್ಯೆ. ಪಾರಂಗತನಾಗಿ ಇರುವನು. ದಂಡನ ಖಂಡನಾದಿ ಲೋಕ ಪ್ರತಿಷ್ಠಾ ಕಾರ್ಯಗಳಲ್ಲಿಯೂ ಅತ್ಯಂತ ಸಮರ್ಥನಾಗಿರುವನು. ಅಲ್ಲದೆ ನಿನ್ನಿಂದ ಸ್ಥಾಪಿತವಾದ ವೀರಶೈವ ಸಾಮ್ರಾಜ್ಯಾಧಿಪತ್ಯವನ್ನು ಸಂರಕ್ಷಿಸಲು ಸಮರ್ಥನಾಗಿರುವನು. ಇನ್ನು ನೀನು ನಿನ್ನ ಉತ್ಪತ್ತಿ ಸ್ಥಾನವೆನಿಸಿದ ಶ್ರೀ ಸೋಮೇಶ್ವರ ಲಿಂಗ ಮುಖದಿಂದಲೇ ನನ್ನ ಬಳಿಗೆ ಬಂದು ಯಥಾ ಪ್ರಕಾರ ಪ್ರಮಥಾಧಿಪತ್ಯವನ್ನ ವಹಿಸು. ಮತ್ತೆ ಪ್ರಮಥಾಧಿಪತ್ಯ ಅಂದ್ರ ಆ ಕೈಲಾಸದೊಳಗ ಪ್ರಮಥ ಗಣಗಳಿರ್ತಾರ, ಅವರಿಗೆ ಹೆಡ್ HOD ಅಪ್ಪಣೆ ಇತ್ತ. ಶಿವಾಜ್ಞೆಯನ್ನು ಸ್ಮರಿಸಿ ಅತ್ಯಾನಂದದಿಂದ ತಮ್ಮ ಬಳಿಗೆ ರುದ್ರಮುನಿದೇವನನ್ನ ತಮ್ಮ ಸಮೀಪದಲ್ಲಿ ಕುಳ್ಳರಿಸಿಕೊಂಡು, ನನ್ನ ಮಾನಸ ಪುತ್ರನಾದ ಎಲೆ ರುದ್ರಮುನಿದೇವನೇ, ಭೂಲೋಕದಲ್ಲಿ ನನ್ನ ಕರ್ತವ್ಯ ಮುಗಿಯಿತು ಅಂತ ಹೇಳಿದ್ರು. ಈ ಶಿವ ಬಂದು ನಿಮಗೇನಾರ ಹಂಗೆ ಹೇಳಿದ್ನಂದ್ರೆ ಏನ್ ಮಾಡ್ತೀರಿ? ನಿಂದೆಲ್ಲ ಮುಗೀತು, ನಡಿಯಪ್ಪ ಹೋಗಮ್ಮ ಅಂದ್ರೆ ಅವಾಗೇನ್ ಮಾಡ್ತೀರಿ? ಸಂತೋಷಲಿಂತ ಅರಿವಿನಾಗ ಇದ್ದವರು ಸಂತೋಷಲಿಂತ ಹೋಗ್ತಾರೆ, ಅರಿವಿಲ್ಲರು ಏನ ಕೆಲಸ ಇಲ್ಲಿ ಜಗ್ಗಿ ಕೆಲಸದವ, ಈ ಕೆಲಸ ಬೇಕು ಹಂಗಲ್ಲ ಅಂತ. ಅದಕ್ಕೆ ತನ್ನ ಉತ್ತರಾಧಿಕಾರಿ ಕರೆಸಿ, ನನ್ನ ಕರ್ತವ್ಯ ಭೂಲೋಕದಾಗ ಮುಗೀತು,
ಎಲ್ಲ ಮುಗಿಸಿ ಕುಂತಂಗಿರ್ಬೇಕು. ಎಲ್ಲ ಮುಗದ ನಂದು ಏನದು ಇಲ್ಲಿ ಅಂತ. ನನಗಂತೂ ಅದು ಅಭಿಪ್ರಾಯ ಎಂದೋ ಬಂದ್ಬಿಟ್ಟದು. ಎಲ್ಲ ಮುಗಿದದು, ಇಲ್ಲಿ ಬಂದದ್ದು ನನ್ನ ಕರ್ತವ್ಯ ಎಲ್ಲ ಮುಗಿದದು. ಈಗ ನಾನು ಇಲ್ಲಿರೋದು ಏನು ಅವಶ್ಯಕತೆ ಇಲ್ಲ ಅನ್ನೋಂಥ ಅಭಿಪ್ರಾಯ ನನಗೆ ಬಂದು ಭಾಳ ವರ್ಷಗಳಾಗ್ಬಿಟ್ಟದು. ಭಾಳ ವರ್ಷ ಆಯ್ತು. ಆದ್ರೂ ದೇವ್ರು ಯಾಕೆ ಇಟ್ಟನೋ ಗೊತ್ತಿಲ್ಲ. ಅವನ ಲೀಸ್ಟ್ನಾಗ ಏನು ಮಿಸ್ ಆಗ್ಯದ ನನ್ನ ಹೆಸರು. ಎಂತಿಂತವ್ರಿಗೆ ಕರ್ಕೊಂಡು ಹೋಗ್ಲಕತ್ತಾನ. ಏನು IAS ಆಫೀಸರ್ ಹೋದ್ರ ನೋಡ್ರಿ. ಇವತ್ತು ಕೇಳಿರಿಲ್ಲ ನ್ಯೂಸ್ನಾಗ? ದಾವಣಗೆರೆ DC ಇದ್ರು, ಈಗ ಬೆಳಗಾವಕ್ಕೆ ಅದು ಎಲೆಕ್ಟ್ರಿಸಿಟಿ ಬೋರ್ಡ್ ಏನು ಕಮಿಷನರ್ ಅದಾರ ಅವರು. ವಿಭೂತಿ ಹಚ್ಕೊಂಡು ಕುಂದಿರ್ತಿದ್ರಲ್ಲ, ಅವ್ರ ಹೆಸರೇನು? ಬೀಳ್ಗಿ. ರೋಡ್ ಆಕ್ಸಿಡೆಂಟ್ನಾಗ ಹೋಗ್ಬಿಟ್ರು ನೋಡ್ರಿ DC ಸಾಬ್. ಏನ್ ಮಾಡ್ತೀರಿ? ಬರೀ 50 ವರ್ಷ, ಈಗ 51 ರನ್ನಿಂಗ್. ಒಳ್ಳೆ ಮನುಷ್ಯ, ಜನಸ್ನೇಹಿ. ಶಿವನ ಆಜ್ಞೆಯಂತೆ ನಾನು ಅವತರಿಸಿ 1400 ವರ್ಷಗಳು ಮುಗಿದವು. ನಾನು ಶಿವನ ಬಳಿಗೆ ಹಿಂದಿರುಗಬೇಕಾಗಿದೆ. ನೀನು ನನ್ನಿಂದ ಸ್ಥಾಪಿತವಾದ ವೀರಶೈವ ಸಾಮ್ರಾಜ್ಯದ ಭಾರವನ್ನು ವಹಿಸುವುದರಲ್ಲಿ ಸಮರ್ಥನಾಗಿರುವೆ. ಇನ್ನು ಶಿಷ್ಯೋದ್ಧಾರ ಕಾರ್ಯದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸು. ಜನಗಳು ಅಧರ್ಮ ಕಾರ್ಯಗಳಲ್ಲಿ ನಿರತರಾಗದಂತೆ ಬೋಧಿಸು. ಶಿಷ್ಯರ ಹೃದಯ ಕ್ಷೇತ್ರವನ್ನು ಪರಿಶುದ್ಧಗೊಳಿಸಿ ಅಲ್ಲಿ ಪಾವನವಾದ ಶಿವಭಕ್ತಿ ಬೀಜವನ್ನು ಬಿತ್ತಿ ಕಾಲವರಿತು ಜ್ಞಾನ ಕ್ರಿಯಾಚಾರಗಳೆಂಬ ಪವಿತ್ರೋದಕವನ್ನು ಸೇಚಿಸು. ಏನೇನು ಶಬ್ದ ಇದು? ಶಿಷ್ಯರ ಹೃದಯ ಕ್ಷೇತ್ರವನ್ನು ಪರಿಶುದ್ಧಗೊಳಿಸು ಅಂದ್ರೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಹೇಳಿಸು. ಅಲ್ಲಿ ಪಾವನವಾದ ಶಿವಭಕ್ತಿ ಬೀಜವನ್ನು ಬಿತ್ತಿ ಕಾಲವರಿತು ಜ್ಞಾನ ಕ್ರಿಯಾಚಾರಗಳೆಂಬ ಜ್ಞಾನ ಕ್ರಿಯಾ ಆಚಾರ 3 ಹೇಳ್ಬೇಕು. ಜ್ಞಾನ ಹೇಳ್ಬೇಕು, ಕ್ರಿಯಾ ಹೇಳ್ಬೇಕು, ಆಚಾರ ಹೇಳ್ಬೇಕು. ಆ ಪವಿತ್ರೋದಕವನ್ನು ಸೇಚಿಸು. ಆ ಶಿವಭಕ್ತಿ ಎಂಬ ಅಮೃತ ಬೀಜವು ಶೀಘ್ರವಾಗಿ ಅಂಕುರಿಸಿ ಮೆಲ್ಲ ಮೆಲ್ಲನೆ ಪಲ್ಲವಿಸಿ ಕುಸುಮಿತವಾಗಿ ಫಲಿತವಾಗಲಿ. ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರಯೇ ಎಂಬ ಶಿವಾಗಮ ವಾಕ್ಯದ ರಹಸ್ಯವನ್ನು ಜನರಿಗೆ ತಿಳಿಸು. ವೀರಶೈವ ಸಿದ್ಧಾಂತ ಅಂತ ಸಿದ್ಧಾಂತ 3 ಲೋಕದಲ್ಲಿ ಇಲ್ಲ ಅಂತ. ಹಿಂದೂ ಅಂತೇಳಿ ಬಡದಾಡ್ತಾರೆ. ಹಿಂದೂಗಳಿಗೆ ಏಸ್ ಗುರುಗಳದರ? ದ್ವೈತ ಗುರುಗಳು ಹಿಂದೂನೇ, ಅದ್ವೈತ ಗುರುಗಳು ಹಿಂದೂನೇ, ವಿಶಿಷ್ಟಾದ್ವೈತ ಗುರುಗಳು ಹಿಂದೂನೇ. ಅವರೇ 3 ಗುದ್ದಾಡ್ತಾರೆ. ನನ್ನ ಮತ ಶ್ರೇಷ್ಠ, ನನ್ನ ಮತ ಶ್ರೇಷ್ಠ. ಈ 3 ಗುದ್ದಾಡೋರು ಕೂಡಿ ಜನರಿಗೆ ದೇಶದೊಳಗೆ ಒಂದು ಮಾಡ್ತಾರೆ. ಎಂದು ಮಾಡ್ತಾರೆ ಇವ್ರು? ಹೆಂಗ್ ಮಾಡ್ತಾರೆ? ಈ ಮತತ್ರಯ ಆಚಾರದೊಳಗಿನ ಒಡಕು ಈ ದೇಶದಕ್ಕೆ ಕೆಡಕು. ಅದಕ್ಕ ಸಿದ್ಧಾಂತ ಶಿಖಾಮಣಿ ಒಳಗ ಇದೇ ಒಡಕಿಗೆ ಉತ್ತರ ಕೊಟ್ರು. ಏನಪ್ಪಾ ಅಂದ್ರ, ಅಗಸ್ತ್ಯ ಮಹರ್ಷಿ ದ್ವೈತನೂ ಓದಿದ, ವಿಶಿಷ್ಟಾದ್ವೈತನೂ ಓದ್ಕೊಂಡ, ಅದ್ವೈತನೂ ಓದ್ಕೊಂಡ. 3 ಮಂದಿ ಅವ್ರ ನಂದು ಶ್ರೇಷ್ಠ, ನಿಂದು ಶ್ರೇಷ್ಠ ಅಂತ ಹೇಳಕ್ಕೆ ಗುದ್ದಾಡ್ಲಕತ್ರು. ಮತ್ತ ಅವು ಋಗ್ವೇದ, ಯಜುರ್ವೇದ, ಸಾಮವೇದ ಅವೆಲ್ಲ ಒಬ್ಬೊಬ್ಬರು ಪುರಾಣಿಕರು, ಶಾಸ್ತ್ರಿಗಳು. ಆವೇದಿ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ಸಾಮವೇದಿ ಹೀಗೆಲ್ಲ ಮಾಡಿ ಎಲ್ಲರೂ ಡಿವೈಡ್ ಆಗಿ ಜಗಳ ಮಾಡ್ಕೊಳ್ಳೋದು, ಕಾಂಪಿಟೇಷನ್ ಮಾಡೋದು, ಸೋಲ್ಸೋದು, ಗೆಲ್ಸೋದು, ಪ್ರೈಸು ತಗೊಳ್ಳೋದು, ಬರೀ ಇಂಥವು ಮಾಡಿಬಿಟ್ರು. ಅದಕ್ಕೆ ಇದ್ರೊಳಗೆ ನನ್ನ ತಲೆ ಕೆಟ್ಟ ಹೋಗ್ಬಿಟ್ಟದು. ಏನ್ ಮಾಡ್ಲಿ ಅಂತ ನಾವು ಇದು ಮಾಡೋದ್ರಾಗ ನನಗೆ ನಿಜವಾದ ಸುಖ ಯಾವದತ್ತೆ ಗೊತ್ತಾಗಲಾಗದತ್ತೆ. ತಲೆ ಕೆಟ್ಟ ಮತ್ತ ಹೊಳ್ಳಿ ಈ ಶಾಸ್ತ್ರಗಳನ್ನೆಲ್ಲ ಮೂಲೆಗಿಟ್ಟು ತಪಸ್ಸಿಗೆ ಕೂತ. ಆವಾಗ ಅಗಸ್ತ್ಯ ಮಹರ್ಷಿ ಸಲುವಾಗಿ ರೇಣುಕರು ಅವನಿಗೆ ಉದ್ಧಾರ ಮಾಡಕ್ ಬಂದ್ರು. ಬಂದು ಇವನ್ ಸಮಸ್ಯೆ ಎಲ್ಲ ಹೇಳ್ಕೊಂಡಾಗ ಅವ್ರು ಹೇಳಿದ್ರು, 3 ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ. ನಾವು
ಏನು ಸ್ಟೆಪ್ ಬೈ ಸ್ಟೆಪ್ ಮೆಟ್ಟಿಲು ಹತ್ತುತ್ತೇವಲ್ಲ, ಆಧ್ಯಾತ್ಮ ಸಾಧನೆ ಒಂದೊಂದು ಮೆಟ್ಟಿಲುಗಳು. ಆರಂಭದಲ್ಲಿ ದ್ವೈತ ಬೇಕು, ಇಷ್ಟಲಿಂಗ ಬೇಕು, ಮತ್ತೆ ತ್ಯಾಗಾಂಗ ಸಾಧನೆ ಅಂತಾರೆ ಇದಕ್ಕೆ. ದ್ವೈತ ಸಾಧನೆ ತ್ಯಾಗಾಂಗ ಅಂದ್ರೆ ವಿವೇಕಿಯಾಗಿ ಈ ಆಧ್ಯಾತ್ಮ ಸಾಧನೆಗೆ ಏನು ಅಡ್ಡಿ ಆಗ್ಯದ ಅಂಗ ಗುಣಗಳನ್ನೆಲ್ಲ ತ್ಯಾಗ ಮಾಡೋದು, ಅದೇ ತ್ಯಾಗಾಂಗ. ಜೀವ ಗುಣಗಳನ್ನೆಲ್ಲ ತ್ಯಾಗ ಮಾಡೋದು, ಜೀವನ ಲಕ್ಷಣಗಳನ್ನೆಲ್ಲ ತ್ಯಾಗ ಮಾಡೋದು. ಹುಟ್ಟೋದು, ಸಾಯೋದು, ಪಾಪ ಪುಣ್ಯ, ಸುಖ ದುಃಖ, ಬರೋದು ಹೋಗೋದು, ಇದು ಜೀವದ ಗುಣ. ಅಂಗದ ಗುಣ ಅಂದ್ರೆ ಇಂದ್ರಿಯಗಳಲ್ಲಿ ವಿಷಯ ಭೋಗಗಳಲ್ಲಿ ಹರಿದಾಡಂತ ಗುಣ, ಅವೆಲ್ಲನೂ ತ್ಯಾಗ ಮಾಡೋದು, ಅದು ತ್ಯಾಗಾಂಗ. ಅದರೊಳಗೆ ಭಕ್ತ ಸ್ಥಳ ಮತ್ತು ಮಹೇಶ ಸ್ಥಳ ಬರ್ತದೆ. ಅದು ಇಷ್ಟಲಿಂಗ ಸಾಧನೆ ಮಾಡಿ ಈ ಭಕ್ತ ಮಹೇಶ ಮ್ಯಾಲ್ವಾದ್ಮೇಲೆ ನೆಕ್ಸ್ಟ್ ಪ್ರಸಾದಿ ಪ್ರಾಣಲಿಂಗಿ ಅಂದ್ರೆ ಭೋಗಾಂಗ. ಭೋಗಾಂಗದಾಗ ಹೆಂಗೆ ಅರ್ಥ ಮಾಡ್ಕೋತೀರಿ? ಏನ್ ಭೋಗ ಮಾಡ್ಬೇಕು? ಪ್ರಾಣಲಿಂಗ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲವಾಗುವ ಒಂದು ವಿಷಯಗಳನ್ನ ನಾವು ಭೋಗ ಮಾಡಬೇಕು. ನೀವು ಏನು ಭೋಗ ಮಾಡ್ಲಕೈತ್ರಿ ಅದೆಲ್ಲ ನಿಮ್ಮ ಒಳಗಿನ ಪ್ರಾಣಲಿಂಗದ್ದೇ ಅಂತ ತಿಳ್ಕೊಬೇಕು. ಭೋಗಾಂಗ ಅಂದ್ರ ಪ್ರತಿಯೊಂದು ನಿಮ್ಗೆ ಹಸಿವಾಗಿದ್ದೂ ಪ್ರಾಣಲಿಂಗದಿಂದಲೇ, ನಿಮಗೊಂದು ತುತ್ತು ನುಂಗ ಶಕ್ತಿ ಬಂದಿದ್ದು ಪ್ರಾಣಲಿಂಗದಿಂದಲೇ, ಕಣ್ಣು ತೆರೆದು ಕಣ್ಣು ಮುಚ್ಚೋದು ಪ್ರಾಣಲಿಂಗದಿಂದಲೇ, ತಿಂದನ್ನ ಕರಗದು ಪ್ರಾಣಲಿಂಗದಿಂದಲೇ, ಮಲಮೂತ್ರ ವಿಸರ್ಜನೆ ಆಗೋದು ಪ್ರಾಣಲಿಂಗದಿಂದಲೇ, ಗರ್ಭಕೋಶದಲ್ಲಿ ಬಂಗಾರದಂತ ಕೂಸು ತಯಾರಾಗೋದು ಪ್ರಾಣಲಿಂಗದಿಂದಲೇ, ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಎತ್ತೋದು ಪ್ರಾಣಲಿಂಗದಿಂದಲೇ, ಮುಂಜಾನೆ ಎತ್ತರ ಆಗೋದು ಪ್ರಾಣಲಿಂಗದಿಂದಲೇ, ಎಲ್ಲಾನು ಪ್ರಾಣಲಿಂಗ. ಇಲ್ಲಿ ನಾವು ಏನ್ ಭೋಗ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕ್ಷಣ ಕ್ಷಣದ ಭೋಗ ಎಲ್ಲ ಪ್ರಾಣ ಆದ ಅಂತ ನೀವು ಏನ್ ಮಾಡಿರಿ, ಅವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಒಳಗದ ಪ್ರಾಣನೇ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಇಷ್ಟಲಿಂಗ ಪ್ರಾಣಲಿಂಗ. ನಿಮಗೆ ಬರೀ ಪ್ರಾಣಲಿಂಗ ಇದ್ದಕ್ಕೆ ಕಣ್ಣ ಕಿವಿ ಮೂಗು ನಾಲಿಗೆ ಚರ್ಮ ಇಲ್ಲ, ಮನ ಬುದ್ಧಿ ಚಿತ್ತ ಇಲ್ಲ, ಜಡ ವಸ್ತುಗಳೇ ಇದ್ದಿದ್ದಿಲ್ಲ, ಬರೀ ಪ್ರಾಣಲಿಂಗ ಇದ್ರೆ ಏನ್ ಮಾಡ್ತೀರಿ? ಭೌತಿಕ ಪದಾರ್ಥಗಳು ಬೇಕಿಲ್ಲ. ಪಂಚಭೂತಾತ್ಮಕ ಅನ್ನಮಯ ಶರೀರ, ಅದು ಅನ್ನಮಯ ಶರೀರ ಪ್ರಾಣ ಇಷ್ಟಲಿಂಗ. ಅದ್ರೊಳಗೆ ಏನದ ಪ್ರಾಣ ಅಂತ ಏನದ ಅದು ಪ್ರಾಣಲಿಂಗ. ಆ ಪ್ರಾಣಲಿಂಗದೊಳಗ ಭೋಗಾಂಗ ಅಂತಾರ. ಮುಂದಿಂದು ಯೋಗಾಂಗದೊಳಗ ಶರಣಸ್ಥಳ ಐಕ್ಯ ಸ್ಥಳ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಜೀವ ಶಿವನೊಳಗ ಹೆಂಗಾಗ್ತದ, ನೀರೊಳಗ ನೀರು, ಬೆಳಕಿನೊಳಗ ಬೆಳಕು ಒಂದಾಗುವ ಹಾಗೆ ಅಲ್ಲಿ ಏನಾಗ್ತದ, ಐಕ್ಯ ಆಗ್ತದೆ. ಅದಕ್ಕೆ ಈ ಇಷ್ಟಲಿಂಗ ಸಾಧನೆ ಮಾಡೋದು ದ್ವೈತ ಸಿದ್ಧಾಂತ. ನೀವೆಷ್ಟರೇ ದ್ವೈತ ಸಿದ್ಧಾಂತಿಗಳ ಹತ್ರವಾದ್ರೂ ಅದು ಇಷ್ಟಲಿಂಗದ ಮಟ್ಟಿಗದ ಅಷ್ಟೇ. ಅದಾದ್ಮೇಲೆ ಹೊರಗಿಟ್ಟು ಪೂಜೆ ಮಾಡ್ತಾ ಇರೋಂಥ ಇಷ್ಟಲಿಂಗನೇ ನಾನು ಒಳಗಿಂದೇ ಚೇತನ, ಹೊರಗೆ ಅಂಗೈಗಿಟ್ಟು ಪೂಜೆ ಮಾಡ್ತೀನಿ ಅಂತ ತಿಳ್ಕೊಂಡು ಮುಂದೆ ಅದೇ ಲಿಂಗನೇ ನಿಮ್ಮ ಒಳಗಿರ್ತದಲ್ಲ, ಅದು ಪ್ರಾಣಲಿಂಗ. ಅಂಗೈಯಾಗಿರೋದು ಇಷ್ಟಲಿಂಗ, ನಿಮ್ಮ ಒಳಗಿರೋ ಕೂಟಸ್ಥ ಪ್ರಾಣಲಿಂಗ, ಮುಂದೆ ಹೊರಗೆ ಬ್ರಹ್ಮಾಂಡದಾಗಿರೋದು ಭಾವಲಿಂಗ. ಎಲ್ಲಾನು ಬ್ರಹ್ಮನಾಗೆ ಕಾಣೋದು. ಹೀಗಾಗಿ ದ್ವೈತ, ದ್ವೈತಾದ್ವೈತ, ವಿಶಿಷ್ಟಾದ್ವೈತ ಮತ್ತೆ ಅದ್ವೈತ ಅಂತೇಳಿ ಹಿಂಗೆ ಬರ್ತಾವ. ದ್ವೈತಾದ್ವೈತ ಅಂದ್ರೆ ಒಂದೇ, ವಿಶಿಷ್ಟಾದ್ವೈತ ಅಂದ್ರೆ ಒಂದೇ. ಹೀಗಾಗಿ ದ್ವೈತ ಮೊದಲನೇ ಸ್ಟೆಪ್ಪು, ದ್ವೈತಾದ್ವೈತ ಎರಡನೇ ಸ್ಟೆಪ್ಪು, ಅದ್ವೈತ ಮೂರನೇ ಸ್ಟೆಪ್ಪು. ಈ ರೀತಿ ಮೂರು ರೀತಿಯಾದಂಥ ಒಂದು ಸಾಧನೆ ಏನದ ನಮ್ಮದು. ಮೂರು ಮೆಟ್ಟಿಲುಗಳಪ್ಪ ಇವು, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂಥೇಳಿ ವೀರಶೈವ ಸಿದ್ಧಾಂತ ಏನು ಹೇಳ್ತದಲ್ಲ, ಆ ಮೂರೂ ಸಿದ್ಧಾಂತಗಳಿಗೆ ಸಮನ್ವಯ ಮಾಡುವಂತ ಒಂದು ಸಾಮರ್ಥ್ಯ ಮೂರೂ ಆಚಾರ್ಯರು ರೇಣುಕಾಚಾರ್ಯರ ಜೊತೆಗೆ ಕೂಡಿದರು ಅಂತಂದ್ರೆ ಏನಾಗ್ತದ, ಸಮನ್ವಯ ಸಿದ್ಧಾಂತಿಗಳಾಗ್ತಾರೆ. ರೇಣುಕಾಚಾರ್ಯರ ಜೊತೆಗೆ ಅವರು ಬರಲಿಲ್ಲ, ತಾವೇ ಮೂವರು ಭಾರಿ ದೊಡ್ಡ ಪಂಡಿತರು ಅಂತೇಳಿ
ಈ ಕುಂತರು ಅಂತಂದ್ರ ಅವ್ರಿಗೊಂದು ಗುಂಪ ಇವ್ರಿಗೊಂದು ಗುಂಪ ಅವ್ರಿಗೆ ಮೂರಾ ಬಟ್ಟಿ ಆಗ್ಯದ ದೇಶ ಅವ್ರಲಿಂತ ಅಷ್ಟೇ. ಮೂರಾ ಬಟ್ಟಿ ಆಗ್ಯದ, ಮೂರು ಸಿದ್ಧಾಂತ ಅಂತ ತಿಳ್ಕೊಂಡದ್ದು. ಇದಕ್ಕೇನಂತಾರ ಸೈದ್ಧಾಂತಿಕ ಅವಿವೇಕ ಅಂತಾರ. ಸೈದ್ಧಾಂತಿಕ ವಿವೇಕ ಇರ್ಲಾರ್ದಕ್ಕ ಅದೇನ ವಿವೇಕತನದಿಂದ ಮೂರು ತಮ್ಮವೇ ಶ್ರೇಷ್ಠ, ಅವು ನಮ್ಮವು ಅಂತೇಳಿ ಅಭಿಮಾನ ಪಡ್ಲಕತ್ತಾರ. ಅದಕ್ಕೆ ಆ ಮೂರನ್ನ ಒಂದುಗೂಡಿಸೋ ಶಕ್ತಿ ಯಾರಿಗದ? ಈ ರೇಣುಕಾದಿ ಪಂಚಾಚಾರ್ಯರ ವೀರಶೈವ ಧರ್ಮಕ್ಕದ. ಅದಕ್ಕೆ ಇಡೀ ದೇಶ ಅಲ್ಲ, ಇಡೀ ವಿಶ್ವನೇ ಒಗ್ಗಟ್ಟು ಮಾಡುವಂತ ಶಕ್ತಿ ಈ ವೀರಶೈವ ಧರ್ಮಕ್ಕಿರುವ ಕಾರಣ ನ ವೀರಶೈವ ಸದೃಶಂ ಮತಂ ಅಸ್ತಿ ಜಗತ್ರಯೇ. ಇದು ಬರ್ಕೋಬೇಕು. ಯಾಕ ಅಂತ ಅನ್ನೋದು ಗೊತ್ತಾಯ್ತಾ? ಎದಕ್ಕೆ ಶ್ರೇಷ್ಠ ಅದ ಅಂತ ಇದು. ಅದಕ್ಕೆ ಈ ರೀತಿ ಶಿವಾಗಮ ವಾಕ್ಯದ ರಹಸ್ಯವನ್ನ ಜನರಿಗೆ ತಿಳಿಸು. ನಿನ್ನ ಅವತಾರದ ಉದ್ದೇಶವೇ ಇದೇ ಆಗಿದೆ. ನಿನಗೆ ಮಂಗಳವಾಗಲಿ ಎಂದು ಹರಸಿ ಗಗನ ಮಾರ್ಗವಾಗಿ ಕೊಲ್ಲಿಪಾಕಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದರು. ನಡೆದರು ಕೊಲ್ಲಿಪಾಕಿಗೆ ಮತ್ತೆ ವಾಪಸ್. ಶಿವಶಾಸ್ತ್ರ ಲೋಲುಪರಾದ ಶ್ರೀ ರೇವಣಸಿದ್ಧರು ನಾನಾ ವಿಧ ಲೀಲಾ ವೈಭವದಿಂದ ತಮ್ಮ ಮಹತ್ವವನ್ನ ಸರ್ವತ್ರ ಪ್ರಕಾಶಗೊಳಿಸಿ ದುರಾಚಾರಿಗಳು ನಾಸ್ತಿಕ ದರ್ಶನಾಸಕ್ತರು ಅಂದ್ರೆ ಜೈನ ಬೌದ್ಧ ಮತ್ತೆ ಆದ ಪಾಕ್ಷಂಡಿಗಳನ್ನ ಖಂಡಿಸಿ ಯಂತ್ರಕಲಾ ಸಿದ್ಧರು, ಮಂತ್ರಕಲಾ ಸಿದ್ಧರು, ಕುಟಿಲ ಸಿದ್ಧರು ಆದ ದುರ್ಮಾರ್ಗಿಗಳನ್ನ, ಅಂದ್ರೆ ಇವರೆಲ್ಲ ಎಂಥವರು? ಬಾನಮತಿ ಮಾಡೋರು, ಈ ಆಧ್ಯಾತ್ಮ ವಿದ್ಯೆಯನ್ನ ಅಯೋಗ್ಯರಿಗೆ ಕೊಟ್ರ ದುರುಪಯೋಗ ಮಾಡೋದು, ಪವಾಡ ಮಾಡೋದು, ಜನಾರ್ದನನ ಪ್ರಿಯ ಆಗೋದ್ರ ಬದಲಿ ಜನಪ್ರಿಯ ಆಗದು. ನಾವು ಜನಪ್ರಿಯ ಆಗ್ಬೇಕ, ಜನಾರ್ದನ ಪ್ರಿಯ ಆಗ್ಬೇಕ? ಜನತಾ ಜನಾರ್ದನ ಪ್ರಿಯ ಆಗ್ಬೇಕಂತ ಎಲೆಕ್ಷನ್ಗೆ ನಿಂದ್ರೋರು ಆಗ್ಬೇಕು, ಜಗ್ಗಿ ಮಂದಿ ಬೇಕು ಅಂದ್ರೆ. ಇಲ್ಲಂದ್ರೆ ಜನತಾ ಪ್ರಿಯ ಆಗದೇನು ಬೇಕಾಗಿಲ್ಲ, ಜನಾರ್ದನ ಪ್ರಿಯ ಆದ್ರಾಯ್ತು. ಈ ಜನರು ಎಷ್ಟು ಪ್ರಿಯ ಆದ್ರೇನು ಬಿಟ್ರೇನು, ನಾವೇನು ಎಲೆಕ್ಷನ್ ನಿಂತಿಗೆ ಓಟ್ ಹಾಕ್ಲಿಕ್ಕೆ ಕೇಳಕ್ ಹೋಗ್ಲಕತ್ತೀವ? ಏನಿಲ್ಲ, ಅಧ್ಯಾತ್ಮ ಸಾಧನೆ ಮಾಡ್ಕೊಂಡು ಹೊಂಟಿವಿ. ಅದಕ್ಕೆ ಇಂಥ ಒಂದು ದುರುಪಯೋಗ ಮಾಡ್ಕೊಳ್ಳುವಂಥವರಿಗೆ, ದುರ್ಮಾರ್ಗಿಗಳನ್ನ ತಮ್ಮ ಮಹಿಮೆಯಿಂದ ಜಯಿಸಿ ಸಿದ್ಧರ ಸಾರ್ವಭೌಮರೆನಿಸಿ ಶಿವಾದ್ವೈತ ಸಿದ್ಧಾಂತವನ್ನ ಭೂಲೋಕದಲ್ಲಿ ಸ್ಥಾಪಿಸಿ ಸಮಸ್ತ ಜನರಿಂದ ಸತ್ಕರಿಸಲ್ಪಟ್ಟವರಾಗಿ ಸೋಮನಾಥ ನಾಮಕವಾದ ಶಿವನ ಮಂದಿರಕ್ಕಾಗಮಿಸಿದರು. ಅಂದರೆ ಸೋಮನಾಥ ಗುಡಿಗೆ. ಆ ಸೋಮೇಶ್ವರ ದೇವಾಲಯದಲ್ಲಿ ನೆರೆದಿದ್ದ ಸಮಸ್ತ ಭಕ್ತರು, ಶಿವಯೋಗಿಗಳು, ರಾಜಾದಿರಾಜರು ನೋಡುತ್ತಿರಲು ಪರಮೇಶ್ವರನನ್ನ ಅನನ್ಯ ಭಕ್ತಿ ಭಾವದಿಂದ ಅವರೆಲ್ಲರೂ ಇರುವಾಗೆ ಪರಮಾತ್ಮನನ್ನ ಬೇಡಿದರು. ಏನಪ್ಪ? ಸಿದ್ಧಾಂತ ಶಿಖಾಮಣಿ ಒಳಗಿನ ಶ್ಲೋಕ ಇದೆ. ಪಾಹಿ ಮಾಂ ಪರಮೇಶಾನ್ ಪಾಹಿ ಮಾಂ ಪಾರ್ವತೀಪತೆ ತ್ವದಾಜ್ಞೆಯ ಮಯೇ ತಾವಲ್ಕಾ ಮಾತ್ರಂ ಮಹಿತಲೆ ಆಚಾರಿ ಭವದುಕ್ತಾ ಮಾನಾಗಮಾನಾಂ ಪ್ರಸಿದ್ಧಯೇ ಇತಃ ಪರಂ ಸ್ವರೂಪಂ ತೇ ಪ್ರಾಪ್ತು ಕಾಮೋಸ್ಮಿ ಶಂಕರ ಅಂತರ್ದೇಹಿ ಮೇ ಕಿಂಚಿದನುಕಂಪಾ ವಿಶೇಷತಃ. ಎಷ್ಟನೇ ಶ್ಲೋಕ, ಎಷ್ಟನೇದನ್ನೋದು ಹೇಳ್ತೇನೆ, ಇದನ್ನು ನೋಡಿ. ಪಾಯಿಮಾಂ ಪರಮೇಶ, ಇದು ಚಾರಿತ್ರಿಕ ಭಾಗ ಬರ್ತದೆ, ಇದು ಸಾಧನ ಭಾಗ ಅಲ್ಲ. ಇದು ರೇಣುಕರದು ಚಾರಿತ್ರಿಕ ಭಾಗದಾಗಿರೋ ಶ್ಲೋಕಗಳು ಇದ್ರಾಗ ಇರ್ತಾವತ್ತು ಗ್ಯಾರಂಟಿ ಇಲ್ಲ. ಆದ್ರೂ ನೋಡೋಣ.
ಅದೋ ಪಾರ್ಶ್ವಪಿಂಡ. ಅದು ಬುಕ್ಕೆ ತಗೋಬೇಕು, ಸಿದ್ಧಾಂತ ಚಿಕ್ಕಮಣಿ. ಇದ್ರೊಳಗಿಲ್ಲ, ಇದು ಸಿದ್ಧಾಂತ ಚಿಕ್ಕಮಣಿ ಸಿದ್ದೇಶ್ವರ ಸ್ವಾಮಿಗಳು ಬರೆದದ್ದು ಸಾಧನಾ ಭಾಗ ಅಷ್ಟೇ ಅದ. ಇದು ರೇಣುಕರ ಚಾರಿತ್ರಿಕ ಭಾಗದ ಶ್ಲೋಕಗಳು ಅದ್ರಾಗಿಲ್ಲ. ಆ ಚರಿತ್ರೆ ಭಾಗದ ಶ್ಲೋಕಗಳನ್ನ ಕಂಪ್ಲೀಟ್ ಅದ. ಅದ್ಯಾವುದು ಪ್ರವಚನ ಪ್ರಭೆ, ಅದ್ರಾಗ ನೋಡಿದ್ರೆ ಸಿಗ್ತದ. ಇಲ್ಲಾಂದ್ರೆ ನಿಮ್ಮದು ಅದು ಇದು ಇರ್ತದಲ್ಲ, ಯಾವುದು ಪಾರಾಯಣ ಗ್ರಂಥ, ಅದ್ರಾಗ ಇರ್ತದ. ಪಾಯಿಮಾಂ ಪರಮೇಶಾನ್ ಅಂದ್ರ ಆಯ್ತಪ್ಪ, ನಂದೆಲ್ಲ ಲೀಲೆ ಮುಗೀತು, ಬಂದೆ, ನನ್ನನ್ನು ನಿನ್ನೊಳಗೆ ಕರ್ಕೊಳ್ಳಂತ ಒಂದಿಷ್ಟು ಅನುಕಂಪ ತೋರಿಸು ಪರಮಾತ್ಮ ಅಂತ. ಅಂತರ್ದೇಹಿ ಮೇ ಕಿಂಚಿತ್ ಅನುಕಂಪಾನಿ ವಿಶೇಷತಃ, ಒಂದು ಸ್ವಲ್ಪ ವಿಶೇಷವಾಗಿ ನನ್ನ ಕಡೆ ನೋಡಪ್ಪ, ನನಗೆ ನಿನ್ನೊಳಗೆ ಅಂತರ್ದಾನ ಮಾಡ್ಕೋ ಅಂತ ಕೇಳಕ್ಕೆ. ಈ ಶ್ಲೋಕ ಯಾರಿಗಾರ ಓದೋ ಧೈರ್ಯ ಅದೇನ್ರಿ? ಹೆಂಗ ದೇವರೇ ನನ್ನ ಕರ್ಕೋ ಅಂತೇಳಿ. ಪಾಯಿಮಾಂ ಪರಮೇಶ ಪಾಯಿಮಾಂ ಪಾರ್ವತೀಪತೆ ತ್ವದಾಜ್ಞಾಯ ಮಯ್ಯಾಯ ತಾವಲ್ಕಾಲ ಮಾತ್ರ ಮಹಿತಲೆ ಆಚಾರಿ ಭವದುಕ್ತ ನಾಮಾಗಾನಾಂ ಪ್ರಸಿದ್ಧಯೇ ಇತ ಪರಂ ಸ್ವರೂಪಂ ತೇ ಪ್ರಾಪ್ತು ಕಾಮೋಸ್ಮಿ ಶಂಕರ ಅಂತರ್ದೇಹಿ ಮೇ ಕಿಂಚಿತ್ ಅನುಕಂಪ ವಿಶೇಷತಃ. ಅವ್ರು ಎಷ್ಟು ಚಂದ ಹಾಡೋರ, ಅವ್ರ ಮುಂದೆ ನಾನು ಎಷ್ಟು ಚಂದ ಓದ್ಲಕತ್ತೇನೆ ನೋಡ್ರಿ. ಕಂಬಿ ಪ್ರಕಾಶ್ ಅವ್ರ ಮುಂದೆ ಇದು ಓದಿ ಅವ್ರು ಮಸ್ತ್ ಹಾರಿಸ್ತಾರ. ನಾವು ನೋಡಿ ಹುಡುಕ್ಬೇಕು, ಸಿಗ್ಬೇಕು. ನಾಳೆ ಹುಡುಕಿ ಹೇಳ್ತಾರೆ. ಅದ್ರ ಅರ್ಥ ಹೇಳ್ರಿ ಸ್ವಲ್ಪ. ಇದು ಪಾಯಿಮಾಂ ಪರಮೇಶ ನಾಳೆ ಹುಡುಕ್ಬೇಕು. ಒಮ್ಮೆ ಬೇಕಂದ್ರೆ ಸಿಗ್ಬೇಕಲ್ಲ. ಎಷ್ಟನೇ ಪರಿಚ್ಛೇದದಾಗ ಲಾಸ್ಟಿಗೆ ಇರ್ಬೋದು ಅದು ಅವ್ರ ಚರಿತ್ರೆ ಭಾಗದಾಗ. ದೇವದೇವನು ಜಗನ್ನಾಥನು ಜಗತ್ಕಾರಣನು ಬ್ರಹ್ಮ ವಿಷ್ಣು ಇಂದ್ರಾದಿ ದೇವತಾ ಸಮೂಹದಿಂದ ನಮಸ್ಕರಿಸಲ್ಪಡುವ ಪಾದ ಕಮಲಗಳುಳ್ಳವನು, ಸಮಸ್ತ ಜಗತ್ತುಗಳಿಗೆ ಆಧಾರನು, ಆಣವಾದಿ ಮಲತ್ರಯ ನಾಶಕನು, ಋಗ್ ಯಜುರ್ವೇದ ಸಾಮಗಳೆಂಬ 3 ವೇದಗಳೇ ನೇತ್ರಗಳುಳ್ಳವನು. ಅವನು 3 ವೇದಗಳು ನೇತ್ರ ಅಂತ. ಪಾರ್ವತಿ ಪತಿಯೂ ಆದ ಪರಮೇಶ್ವರನೇ, ನಿನ್ನನ್ನು ಸೇರಲು ಇಚ್ಛೆಯುಳ್ಳವನಾಗಿದ್ದೇನೆ. ಕೃಪಾ ವಿಶೇಷದಿಂದ ಸ್ವಲ್ಪ ಸ್ಥಾನವನ್ನ ಅನುಗ್ರಹಿಸು ಎಂದು ಪ್ರಾರ್ಥಿಸಿದ. ನೀನು ಒಳಗೆ ಬರ್ಬೇಕಂತೀನಪ್ಪ, ಸ್ವಲ್ಪ ಜಾಗ ಕೊಡು ಅಂತ. ಈಗ ಯಾವ್ದಾರ ಊರಿಗೆ ಹೋಗ್ಬೇಕಾದ್ರೆ ಲಾಜಿಂದ ರೂಮರ್ ಮಾಡ್ತೀರಿ, ಇಲ್ಲ ಅಲ್ಲೇ ಇರ್ಬೇಕಾದ್ರೆ ಬಾಡಿಗೆ ಮನೆ ಅದು ಹಿಡಿತೀರಿಲ್ಲ. ಹಂಗ ಮತ್ತೆ 1400 ವರ್ಷ ಎಲ್ಲೆಲ್ಲೋ ತಿರುಗಿ ಮತ್ತೆ ಒಳಗೆ ಕೈಲಾಸ್ಕೋಬೇಕಾದ್ರೆ ನಿಮ್ ಜಾಗ ಎಲ್ಲಿರ್ತದೆ? ಅದಕ್ಕೆ ಮತ್ತೆ ಈಗ ಪ್ಲಾಟ್ ಅಲಾಟ್ ಮಾಡ್ಕೊಳಕತ್ತಾನ ರೇವಣ ಸಿದ್ಧ. ನೋಡ್ರಿ ಹೆಂಗ. ಹ್ಮ್ 21ನೇ ಪರಿಚ್ಛೇದ ಯಾವ್ದಾರಿ? ಹೇಳ್ತೀರ? ಅದರ ಅರ್ಥ ಅದು ಹೇಳ್ತೀರ? ನಾಳೆ ಹೇಳ್ತೀರ? ಇದೊಂದಿಟ್ಟು ಓದಿ ಮುಗಿಸ್ತೀನಿ, ಇನ್ನೊಂದು ನಿಮಿಷದ, ಆಮೇಲೆ ಹೇಳಕತ್ತೀರಿ. ನನ್ನ ಒಳಗೆ ಕರ್ಕೊರಪ್ಪ ಅಂತ. ಇತ್ಯುಕ್ತೆ ಗಣನಾಯಕೇನ ಸಹಸಾ ಲಿಂಗಾತಥ ಶಂಕರೋ ವತ್ಸ ಗಚ್ಚ ಮಹಾನುಭಾವ ಭವತೋ ಭಕ್ತ್ಯ ಪ್ರಸನ್ನೋಸ್ಮ್ಯಹಂ. ಆ ಕ್ಷಣದಲ್ಲಿಯೇ ಪವಿತ್ರವಾದ ಸೋಮನಾಥ ಲಿಂಗಮುಖದಿಂದ ಮಹಾನುಭಾವನಾದ ಎಲಯ ಮುದ್ದು ಮಗನೇ, ನಿನ್ನ ಭಕ್ತಿಯಿಂದ ಪ್ರಸನ್ನನಾಗಿರುವನು ಬಾ ಎಂಬ ವಾಕ್ಯಗಳು ಕೇಳಿಸಲು, ಮಹಾನುಭಾವನಾದ ಎಲೆ ಮುದ್ದು ಮಗನೇ ಬಾ ಅಂತೇಳಿ ಶಬ್ದ ಕೇಳಿಸ್ತು. ಅಲ್ಲಿದ್ದ ಜನರೆಲ್ಲ ಅತ್ಯಾಶ್ಚರ್ಯವಾಯಿತು. ದೇವದುಂದುಬಿ ಮೊಳಗಿತ್ತು. ಆಕಾಶದಲ್ಲಿ ದೇವಗುಣ ಪ್ರಮತರೆಲ್ಲ ಪುಷ್ಪ ವೃಷ್ಟಿಗರೆದರು. ತೇಜೋಮಯ ಶರೀರ ಕಾಂತಿಯಿಂದ ಪ್ರಕಾಶಿಸುತ್ತಿರುವ ಪ್ರಮತ ಪುಂಗವರು ಶಿವಮಂತ್ರ ಜಪ ನಿರತರೂ ಆದ ರೇವಣಸಿದ್ಧ ಶಿವಾಚಾರ್ಯರು ಆ ಸಮಯದಲ್ಲಿಯೇ ಸರ್ವೋತ್ಕೃಷ್ಟವೂ ಸ್ವಪ್ರಕಾಶ ಸ್ವರೂಪವೂ ಆದ ಜ್ಯೋತಿರ್ಲಿಂಗವನ್ನ
ದಿವ್ಯ ಶರೀರಗಳಾಗಿ ಪ್ರವೇಶಿಸಿದರು. ದಿವ್ಯ ಶರೀರಗಳಾಗಿ ಆ ಜ್ಯೋತಿರ್ಲಿಂಗದೊಳಗೆ ಪ್ರವೇಶಿಸಿದರು. ನಂತರ ಶಿವಲೋಕದಲ್ಲಿ ಪ್ರಮಥರಿಂದ ಎದುರುಗೊಂಡು ಶಿವೆಯರಿಗೆ ಸಾಷ್ಟಾಂಗ ಮಾಡಿ ಪ್ರಮಥಾಧಿಪತ್ಯವನ್ನು ವಹಿಸಿಕೊಂಡು ಶಿವಾನಂದದಲ್ಲಿ ತನ್ಮಯರಾದರು. ಇದು ಕೊನೆಯ ಮಾತು ಮತ್ತು ರೇವಣಸಿದ್ಧರು ತಪಸ್ಸನ್ನು ಆಚರಿಸಿದ ಕೆಲವು ಕ್ಷೇತ್ರಗಳು ಅಂತದವ. ಈ ಭಾಗ ಎಷ್ಟಾಯ್ತು ಟೈಮ್? 10 ಆಗಿದೆ. ಇದನ್ನು ನಾಳೆ ಹೇಳಿ ಮುಕ್ತಾಯ ಮಾಡೋಣ. ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದ್ರೆ, ಈ ರೇವಣಸಿದ್ಧರದು ರಟ್ಟೆಗಲ್ಲ ಅಂತ ಬರ್ತದ, ಆ ಬೆಟ್ಟ ಗುಲ್ಬರ್ಗ ಹತ್ರ ವಾಡಿ, ಶಾಬಾ, ಚಿತಾಪುರ್ ಅಂತ ಅಲ್ಲಿ ಊರು ಬರ್ತಾವ, ಅಲ್ಲಿ ಅದ ಬೆಟ್ಟ. ಅದರದು ಒಂದು ಸಾರಿನೂ ನಾವು ಹೋಗಿಲ್ಲ. ನಾವು ಗುಲ್ಬರ್ಗದವರಿದ್ರು ಯಾರು ಕರ್ಕೊಂಡು ಹೋಗಿಲ್ಲ, ನಾವು ಹೋಗಿಲ್ಲ, ಗೊತ್ತಿಲ್ಲ. ಈ ಭಾಪ್ರಿ ಚಂದ್ರಕಾಂತ್ ಏನದಾರಲ್ಲ ಬಾಗಲಕೋಟ್ನವರು, ಅವ್ರ ಮನೆ ದೇವ್ರಂತ, ಪ್ರತಿ ವರ್ಷ ಹೋಗ್ತಾರಂತವ್ರು. ಮತ್ ನಡ್ಬರ್ಕ್ನು ಯಾವಾಗಾರ ನೆನಪಾಯ್ತಂದ್ರೆ ಹೋಗ್ಬಿಡ್ತಾರಂತ. ಹಿಂಗಾಗಿ ನಾವೆಲ್ಲರೂ ಮುಂದೊಂದು ದಿವಸ ರಟ್ಟಗಲ್ ರೇವಣ ಸಿದ್ದೇಶ್ವರ ಕ್ಷೇತ್ರಕ್ಕೆ ಹೋಗಿ ದರ್ಶನ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಒಂದು ಸಂಕಲ್ಪ ಮಾಡೋಣ. ಹೋಗ್ಬೋದಲ್ರಿ? ಟ್ರೈನಿಗೆ ಬಂದು ಬರ್ಬೋದು ಆರಾಮ್, ಶಾಬಾದ್ ತನಕ, ವಾಡಿ ತನಕ. ಹೋಗಮ್ಮ ಬೇಡ? ಹೋಗಮ್ಮ. ಯಾರ್ಯಾರಿಗೆ ಇಷ್ಟ ಅದ ಹೋಗ, ಇಷ್ಟ ಇದ್ದವ್ರು ಹೋಗೋದಪ್ಪ. ಅದಕ್ಕೆ ನೀದ್ರ ಅರ್ಥ ಹೇಳ್ತೀರಿ ಶ್ಲೋಕಗಳು? ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯಭ್ಯೋ ನಮಃ. ದೇವದೇವ ಜಗನ್ನಾಥ ಜಗತ್ಕಾರಣ ಕಾರಣ ಬ್ರಹ್ಮ ವಿಷ್ಣು ಸುರಾಧೀಶ ವಂದ್ಯಮಾನ ಪದಾಂಬುಜ ಸಂಸಾರ ನಾಟಕ ಪ್ರಾಂತಿ ಕಲಾ ನಿರ್ವಹಣ ಪ್ರದ ಸಮಸ್ತ ವೇದ ವೇದಾಂತ ಪರಿಬೋಧಿತ ವೈಭವ ಸಂಸಾರ ವೈದ್ಯ ಸರ್ವಜ್ಞ ಸರ್ವಶಕ್ತಿ ನಿರಂಕುಶ ಸಚ್ಚಿದಾನಂದ ಸರ್ವಸ್ವ ಪರಮಾಕಾಶ ವಿಗ್ರಹ ಸಮಸ್ತ ಜಗದಾಧಾರ ಜ್ಯೋತಿರ್ಲಿಂಗ ವಿಜೃಂಭಣ ಸದಾಶಿವ ಮುಖಾನೇಕ ದಿವ್ಯಮೂರ್ತಿ ಕಲಾಧರ ಗುಣತ್ರಯ ಪದಾತೀತ ಮಲತ್ರಯ ವಿನಾಶನ ಜಗತ್ರಯ ವಿಲಾಸ್ಮಾತಾನ್ ಶ್ರುತಿತ್ರಯ ವಿಲೋಚನ ಪಾಹಿ ಮಾಂ ಪರಮೇಶಾನ ಪಾಹಿ ಮಾಂ ಪಾರ್ವತೀಪತೆ. ಎಷ್ಟನೇ ಶ್ಲೋಕ ಇದು? ಪಾಹಿ ಮಾಂ ಅನ್ನೋದು ಎಷ್ಟನೇ ಶ್ಲೋಕ ಇದು? ಇದು 21ನೇ ಪರಿಚಯ 50ನೇ ಶ್ಲೋಕ. ರೈಟ್. ಈಗ ಪಾಹಿ ಮಾಂ ಪರಮೇಶಾನ ಪಾಹಿ ಮಾಂ ಪಾರ್ವತೀಪತೆ ತ್ವದಾಜ್ಞಯಾ ಮಯಾ ತಾತ್ವತ್ ಕಾಲಮಾತ್ರಂ ಮಹೀತಲೇ ಆಚಾರಿ ಭವದುಕ್ತಾನಾಂ ಆಗಮಾನಾಂ ಅಸಿದ್ಧಯೇ ಅತಃ ಪರಂ ಸ್ವರೂಪಂ ತೇ ಪ್ರಾಪ್ತಕಾಮೋಸ್ಮಿ ಶಂಕರಃ ಅಂತರ್ದೇಹಿ ಮೇ ಕಿಂಚಿತ್ ಅನುಕಂಪಾ ವಿಶೇಷತಃ. ಹೇ ದೇವನಾದ ಜಗನ್ನಾಥನೇ, ಈ ಜಗತ್ತಿನ ಕಾರಣಕ್ಕೂ ಕಾರಣನಾದವನೇ, ಬ್ರಹ್ಮ ವಿಷ್ಣು ಮತ್ತು ಇಂದ್ರರಿಂದ ನಮಸ್ಕರಿಸಲ್ಪಟ್ಟಂತ ಪಾದಕಮಲವುಳ್ಳವನೇ, ಸಂಸಾರವೆಂಬಂತ ನಾಟಕ ಭ್ರಾಂತಿಯನ್ನ ದೂರ ಮಾಡಿದವನೇ, ಸಮಸ್ತ ವೇದಾಂತಗಳಿಂದ ಹೊಗಳಲ್ಪಟ್ಟಂತ ವೈಭವವುಳ್ಳವನೇ, ಭವರೋಗ ವೈದ್ಯನೇ, ಸರ್ವಜ್ಞನೇ, ಸರ್ವಕರ್ತೃತ್ವಾದಿ ಮಹಾಶಕ್ತಿ
ಅಖಿಲಾಕಾಶವೇ ದೇಹವಾಗಿ ಉಳ್ಳವನೇ, ಸಕಲ ಜಗತ್ತಿಗೂ ಆಧಾರಭೂತನಾದವನೇ, ಜ್ಯೋತಿರ್ಲಿಂಗ ರೂಪದಿಂದ ಗೋಚರಿಸುವವನೇ, ಸದಾಶಿವ ರುದ್ರ ವರ್ಗ ಮೊದಲಾದ ಅನೇಕ ಲೀಲಾಮೂರ್ತಿಗಳನ್ನ ದರ್ಶಿದವನೇ, ಸತ್ವಾದಿ ಗುಣತ್ರಯ ತಾನಾತೀತನೇ, ಆನವಾದಿ ಮಲತ್ರಯ ವಿನಾಶಕನೇ, ಮೂರು ಲೋಕಗಳ ಪಂಚಕೃತ್ಯಗಳೇ ಲೀಲೆಯಾಗಿ ಉಳ್ಳವನೇ ನೀನು, ಮೂರು ಶ್ರುತಿಗಳೇ ಕಣ್ಣಾಗಿ ಉಳ್ಳವನೇ, ಹೇ ಪಾರ್ವತಿ ಪತಿಯಾದ ಪರಮೇಶ್ವರನೇ, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು. ನಿನ್ನ ಅಪ್ಪಣೆ ಮೇರೆಗೆ ನಾನು ಇರುವವರೆಗೆ ಈ ಭೂಮಿಯ ಮೇಲೆ ನಿನ್ನಿಂದ ಉಪಯೋಗಿಸಲ್ಪಟ್ಟಂತ ಏನು ಶಿವಾಗಮಗಳಿದ್ದಾವೆ, ಆ ಶಿವಾಗಮಗಳನ್ನ ಪ್ರಸಾರ ಮಾಡುವುದಕ್ಕಾಗಿ ಸಂಚರಿಸಿದೆನು. ಎಲೆ ಶಂಕರನೇ, ಇನ್ನು ನಾನು ನಿನ್ನ ನಿಜ ರೂಪವನ್ನು ಪಡೆಯಬೇಕೆ ಬಂತ ಒಂದು ಇಚ್ಛೆ ಉಳ್ಳವನಾಗಿದ್ದೇನೆ. ಆದ ಕಾರಣ ಕೃಪೆಯಿಂದ ನಿನ್ನಲ್ಲಿ ನನಗೆ ಸ್ವಲ್ಪ ಅವಕಾಶವನ್ನು ಕೊಡು ಅಂತ ಎಷ್ಟು ಅರ್ಥಗಳು. ಇದು ಒಂದು ಶ್ಲೋಕ ಬರ್ತದಲ್ರಿ, ಇತ್ಯುಕ್ತೆ ಗಣನಾಯಕನ ಮುಕ್ತಾಯ ಮುಗಿದ ಇತ್ಯುಕ್ತೆ ಗಣನಾಯಕೇನ ಸಹಸಾ ಲಿಂಗಾತ್ ಶಂಕರಾತ್ ವತ್ಸಾಗಚ್ಚ ಮಹಾನುಭಾವ ಭವತೋ ಭಕ್ತ್ಯಾ ಪ್ರಸೋಣ್ಯ ಸಹಮ್ಯಂ ಇತ್ಯುಚ್ಚೈರಗದಾಸ್ತಾತಚ್ಚರಸ್ತ ಜಗದಾತ್ಮಚ್ಚರಾನುಭವಂತಾಮಾಶ್ವರ್ಯಾಮಾಶಿತ್. ಇದು ರಾಗ ಒಂದಿಷ್ಟು ಮುಂದುವರಿದ್ರು. ಆಯ್ತಾಯ್ತು, ಅದರ ಅರ್ಥ ಹೇಳ್ಬಿಡ್ರಿ ಸರ್. ಇತ್ಯುಚ್ಚೈರಗದಾತ್ಮಚ್ಯುತ್ತೈರ ಗದಾತ್ಮರಚ್ಚಸ್ತನೋ ವೃತಾಮಾಶ್ಚಾರ್ಯಮಾಶ್ಚಿತ್ತದಾಂ ದಿವ್ಯೋ ದುಂದುಭಿರಾಣಾದ ಗಗಣೇ ಪುಷ್ಪಂ ವವರ್ಷುಗಣಾಃ ಶ್ರುತ್ವಾ ಲಿಂಗಾದ್ವರ್ಚನಂ ಮುದಿತಂ ಶಾಂಕರಂ ಸಾನುಕಂಪಂ ಸಂವೃಷ್ಟ್ಯಾತ್ಮಾ ಗಣಪತಿರಥೋ ಜ್ಯೋತಿಷಾ ದೀಪ್ಯಮಾನಃ ಜಾತೋತ್ಕಂಠೈ ಪರಮನುರಚೈ ಯೋಗಿಭಿಃ ತುಯೋಮಾನೋ ಜ್ಯೋತಿರ್ಲಿಂಗಂ ಪರಮಣು ವಿಶತ್ ಸ್ವಪ್ರಕಾಶಂ ತದಾನಿಂ. ಪೂರ್ವೋಕ್ತ ರೀತಿಯಲ್ಲಿ ಶ್ರೀ ರೇಣುಕ ಗಣೇಶ್ವರನು ಶಿವನನ್ನ ಸ್ತುತಿಸಲು ಆ ಕೂಡಲೇ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ, ಹೇ ಮಹಿಮಾಶಾಲಿಯಾದಂತ ವತ್ಸನೇ, ಇಲ್ಲಿ ಬಾ, ನಿನ್ನ ಭಕ್ತಿಯಿಂದ ನಾನು ಪ್ರಸನ್ನಾಗಿದ್ದೇನೆ ಎಂಬಂತ ಒಂದು ಧ್ವನಿಯು ಉತ್ಪನ್ನವಾಯಿತು. ಆ ಧ್ವನಿಯನ್ನು ಕೇಳಿ ಜನರೆಲ್ಲ ಆಶ್ಚರ್ಯಚಕಿತರಾದರು. ಅದೇ ಸಮಯದಲ್ಲಿ ದೇವದುಂದುಭಿಗಳು ಮೊಳಗತೊಡಗಿದವು. ಶಿವಗಣರು ಪುಷ್ಪವೃಷ್ಟಿಯ ವೃಷ್ಟಿಯನ್ನ ಗೈದರು. ಶಿವಲಿಂಗದಿಂದ ಹೊರಹೊರಟಿರತಕ್ಕಂತ ಆ ದಯಾಗಣವಾದಂತ ಶಿವನ ಆ ನುಡಿಗಳನ್ನು ಕೇಳಿ ರೇಣುಕ ಗಣೇಶ್ವರನು ಅತ್ಯಂತ ಸಂತುಷ್ಟರಾದ ಅಂತರಂಗನಾಗಿ ತೇಜಸ್ಸಿನಿಂದ ಹೊಳೆತೊಡಗಿದನು. ಆಗ ಅವನ ಒಡನಾಡಿನಾಗಿರತಕ್ಕಂತ ಎಲ್ಲ ಶಿವಗಳೆಲ್ಲ ಆಶ್ಚರ್ಯಗೊಂಡು ಆ ಸ್ತುತಿಯನ್ನ ಮಾಡುತ್ತಿರುವಾಗ ಆ ಒಂದು ಜ್ಯೋತಿರ್ಲಿಂಗದಲ್ಲಿ ಸಾಮರಸ್ಯದಿಂದ ಪ್ರವೇಶಿ ಅಲ್ಲಿ ಐಕ್ಯಗೊಂಡನು ಅಂತಕ್ಕಂಥದ್ದು. ಲೀನೇ ತಸ್ಮಿನ್ ಶಾಂಕರೇ ಸ್ವಪ್ರಕಾಶೇ ದಿವ್ಯಾಕಾರೇಣುಕೋ ಸಿದ್ಧನಾಥೇ ಸರ್ವೋ ಲೋಕ ವಿಸ್ಮೃತೋ ಭೂತದಾನಿಂ ಶೈವೀ ಭಕ್ತಿ ಸಪ್ರಮಾಣ ಬಭೂವ. ದಿವ್ಯ ದೇಹಧಾರಿಯಾದಂತ ಸಿದ್ಧರಿಗೆಲ್ಲ ಒಡೆಯನಾಗಿರ್ತಕ್ಕಂಥ ರೇಣುಕ ಗಣೇಶ್ವರನು ಹೀಗೆ ಸ್ವಪ್ರಕಾಶಮಯವಾಗಿರ್ತಕ್ಕಂಥ ಆ ಸೋಮೇಶ್ವರ ಲಿಂಗದಲ್ಲಿ ಐಕ್ಯನಾಗಲು ಸಕಲ ಜನರು ಆಶ್ಚರ್ಯಗೊಂಡರು. ಆಗ ಶಿವಭಕ್ತಿಯು ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಎಂಬಂತ ಒಂದು ವಿಷಯವು ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಯಿತು ಅಂತಕ್ಕಂಥದ್ದು. ಶ್ರೀ
ವೇದಾಗಮ ವೀರಶೈವ ಸರಣಿಂ ಶ್ರೀಷಟಸ್ಥಲೋದ್ಯನ್ಮಣಿಂ ಶ್ರೀಜೀವೇಶ್ವರ ಯೋಗ ಪದ್ಮಸರಣಿಂ ಶ್ರೀಗೋಪ್ಯ ಚಿಂತಾಮಣಿಂ ಶ್ರೀ ಸಿದ್ಧಾಂತ ಶಿಖಾಮಣಿಂ ಲಿಖತಿಯಸ್ತಂ ಲಿಖಿತ್ವಾ ಪರಾನ್ ಶುದ್ಧ್ವಾ ಶ್ರಾವಯಿತಾ ಸಹಿತಾ ವಿಮಲಾಂ ಮುಕ್ತಿಂಚ ಮುಕ್ತಿಂ ಪರಾಂ ಮುಕ್ತಿಂಚ ಮುಕ್ತಿಂ ಪರಾಂ. ಶ್ರೀ ವೇದ ಆಗಮಗಳಿಂದ ಪ್ರತಿಪಾದನವಾಗಿರ್ತಕ್ಕಂಥ ಈ ವೀರಶೈವ ಮಾರ್ಗವನ್ನ ನಿರೂಪಿಸಿರುವಂತ ಈ ಷಟ್ಸ್ಥಲ ಮಾರ್ಗವನ್ನ ತೋರಿಸಿಕೊಡುವ ಬೆಳೆಯುತ್ತಿರುವಂತ ನಂತರವಿರುವಂತ ಈ ಒಂದು ಜೀವ ಮತ್ತು ಈಶ್ವರ ಎಂಬಂತ ಐಕ್ಯವೆಂಬಂತ ತಾವರೆಯನ್ನು ಅವರ ಅರಳಿಸುವಂತ ಸೂರ್ಯನಂತಿರುವಂತ ಶಿವಾದ್ವೈತ ಜ್ಞಾನವೆಂಬ ಈ ಗುಪ್ತ ನಿಧಿಯನ್ನ ತೋರಿಸಿಕೊಡುವಂತ ಈ ಚಿಂತಾಮಣಿಯಾಗಿರುವ ಸಕಲ ಸಿದ್ಧಾಂತಗಳ ಶಿಖಾರದಂತಿರುವ ಈ ಸಿದ್ಧಾಂತ ಶಿಖಾಮಣಿ ಎಂಬಂತ ಶಿವಾದ್ವೈತ ಶಾಸ್ತ್ರವನ್ನ ಯಾರು ತಾನಾಗಿ ಬರೆದು ಇತರರಿಂದಲೂ ಬರೆಸುವನೋ, ಯಾವಾತನು ತಾನು ಶ್ರವಣ ಮಾಡಿ ಅದರ ಕೇಳಿ ಇತರರಿಗೂ ಶ್ರವಣ ಮಾಡಿಸುವನೋ ಆತನು ನಿರ್ಮಲವಾದಂತ ಐಕ ಸುಖ ಭೋಗಳನ್ನ ಮತ್ತು ಸರ್ವೋತ್ಕೃಷ್ಟವಾಗಿರತಕ್ಕಂತ ಯಾವುದು ಮುಕ್ತಿಯನ್ನ ಮೋಕ್ಷವನ್ನ ಪಡೆದುಕೊಳ್ತಾನೆ ಅಂತಕ್ಕಂಥದ್ದು. ಇತಿ ವಿಭೀಷಣಾವಿಷ್ಟ ಪ್ರಧಾನಂ. ಇಲ್ಲಿಗೆ ಸಮಾಪ್ತಿ ಆಗ್ತದೆ. ಓಂ ದತ್ತತ್. ಶ್ರೀ ಶಿವಗೀತೇಶು ಶ್ರೀ ಸಿದ್ಧಾಂತಾಗಮೇಶು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ವಿಭೀಷಣಾನಿಷ್ಠರವರ ಪ್ರಧಾನ ಪ್ರಸಂಗೋ ನಾಮ ಏಕವಿಂಶತಿತಮಃ ಪರಿಚ್ಛೇದಃ. ಮುಗಿತಲ್ರಿ. ಮಂಗಲ ಶಂಕರಾಚಾರ್ಯರು ಹಾಡಿದ ಮಂಗಲ ಅದ ನಿಂಬಲ್ಲಿ ಅದ ಏನಾದ್ರ ಇದ್ರಾಗೆ ಅದ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಲಾಸ್ಟಿಗೆ ಅದ ಶ್ರೀ ರೇಣುಕಾಚಾರ್ಯರ ಸ್ತೋತ್ರ ಆದಿಶಂಕರ ಋತ. ಶಂಕರಾಚಾರ್ಯರು ಇದೆ ಭಾಗ 2 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಲಾಸ್ಟ್ ಪೇಜ್ನಾಗ ಅದ ಆದಿಶಂಕರ ಋತ ಶ್ರೀ ರೇಣುಕಾಚಾರ್ಯ ಸ್ತೋತ್ರ. ಇವ್ರು ರೇಣುಕಾಚಾರ್ಯರದ ಸ್ತೋತ್ರ ಮಾಡ್ಯಾರ ಅಂತಂದ್ಮೇಲೆ ಶಂಕರಾಚಾರ್ಯರ ಕಾಲದವರು ಹೌದಾ ಇಲ್ಲ? ಅವ್ರು ನಿಮ್ಮ ರೇಣುಕರು ಯಾವ ಕಾಲದವರು ಅಂದ್ರೆ ರೇಣುಕರು ಎಲ್ಲ ಕಾಲದವ್ರು. ಇದಕ್ಕೆ ಉತ್ತರ ಕೊಡ್ಲಕ್ ಬರ್ಬೇಕು ನಿಮಗೆ. ಯುಗ ಯುಗಾದಿಗಳಲ್ಲಿ ಅವರು ಬೇರೆ ಬೇರೆ ರೂಪ ನಾಮಗಳನ್ನು ಧರಿಸಿ ಬಂದು ಲೋಕೋದ್ಧಾರ ಮಾಡ್ಯಾರ. ಕಲಿಯುಗದೊಳಗೆ ಒಂದು ಅವತಾರ, ಮತ್ತೆ ತ್ರೇತಾಯುಗದೊಳಗೆ ಒಂದು ಅವತಾರ, ದ್ವಾಪರ ಯುಗದಾಗ ಒಂದು ಅವತಾರ, ಕೃತಯುಗದೊಳಗೆ ಒಂದು ಅವತಾರ. ಎಲ್ಲ ಕಾಲದವರು ಅವರು ಸರ್ವಕಾಲಿಕ. ಇದು ಉತ್ತರ ಹೇಳಕ್ ಸುರಸಂಗಿಲ್ಲ ನಿಮಗೆ. ಬಸವಣ್ಣವ್ರು ಯಾವ ಕಾಲದವ್ರು 12ನೇ ಶತಮಾನ ತಗೊಂಡು ಬೈಪಟ್ ಮಾಡ್ಯಾರ ಅವರು. ಬಸವಣ್ಣವ್ರು ಬರೀ 12ನೇ ಶತಮಾನದವ್ರು ಅಲ್ಲವರು. ಬಸವಣ್ಣವರು ಸರ್ವಕಾಲಿಕರು. 7 ಜನ್ಮ ಎತ್ತಿ ಬಂದೀನಿ ಅಂತ ಹೇಳ್ತಾರೆ ಅವರು. ಹಿಂದಿನ ಎಷ್ಟು ಜನ್ಮಗಳು ಅಂತ ಹೇಳಿ ಅವರು ಒಂದೊಂದು ಸಮಯದಾಗ ಬಂದು ವಿಸಿಟ್ ಮಾಡಿ ಹೋಗ್ಯಾರ. ಈ ಭೂಲೋಕದಾಗ ಅವಶ್ಯಕತೆ ಬಿದ್ದಾಗ, ಶಿವನ ಆಜ್ಞೆ ಆದಾಗ ಭೂಲೋಕಕ್ಕೆ ಬಂದು ವಿಸಿಟ್ ಮಾಡಿ ಮತ್ತೆ ಹೋಗ್ತಾರ. ಅವರು ಬರ್ತಾರ ಹೋಗ್ತಾರ. ಅವರೆಲ್ಲ ಶಾಶ್ವತ ಕೀರ್ತಿವಂತರವರು. ಬಸವಣ್ಣವರು ಸರ್ವಕಾಲಿಕರು, ರೇಣುಕರು ಸರ್ವಕಾಲಿಕರು. ಅವರು ಕಾಲದಲ್ಲಿ ಯುಗ ಯುಗಗಳಲ್ಲಿ ಬಂದು ಈಗ ರೇಣುಕಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಸ್ತುತಿ ಮಾಡ್ಯಾರ ಅಂತಂದ ಮೇಲೆ ಇವ್ರು ಯಾವ ಕಾಲದವರು ಅಂತಂದ್ರೆ ಒಂದು ಕಾಲದಲ್ಲಿರುವಂತ ರೇಣುಕರು ಇವ್ರದ್ದು ಶಂಕರಾಚಾರ್ಯರ ಯುಗದವರು. ಒಂದು ಕಾಲದಲ್ಲಿರೋರು. ಇನ್ನು ಬೇರೆ ಬೇರೆ ಕಾಲದವಾಗ ಬೇರೆ ಬೇರೆ ಯುಗದವರು ಅದಾರ. ಅದೇ ರೇಣುಕರೇ ಬೇರೆ ಬೇರೆ ಅವತಾರ ಎತ್ತಿ ಬಂದಾರ. ಸರ್ವಕಾಲಿಕ ಅಂತ ಹೇಳಕ್ ಧೈರ್ಯ ಯಾವ್ದ ಇಲ್ಲ. ಯುಗೆ ಅದೇ ಯಾವ ಕಾಲದವ್ರ ಅಂತೇಳಿ ಕೆಲವೊಂದು ಕುಚೇಷ್ಟೆ ಅವರಿಗೆ ತಮ್ಮದೇ ಗೊತ್ತಿರಂಗಿಲ್ಲ, ಇನ್ನೊಬ್ಬರು ಕೇಳ್ತಿರ್ತಾರ. ಅವ್ರ ಎಂತವ್ರು ಇರ್ತಾರೆ ಇದು ಕೇಳೋರಂದ್ರ ಹೆಂಗಿರ್ತಾರಂದ್ರ, ಮುಂಜಾನೆ ತಂಬಿ ತಗೊಂಡೋಗಿದ್ನ
ತಂಬಿಗೆ ತಗೊಂಡು ಹೋಗಿ ಕುಂತನಂತ ಎಲ್ಲೋ ಒಂದು ಸ್ವಲ್ಪ ದೊಡ್ಡದು ಬಂಡೆಗಲ್ಲಿನಂಗೆ ಕಾಣಿಸ್ತತ್ತ, ಅದರ ಮರಿಗೆ ಕುಂದಿರ್ಬೇಕಂತೇಳಿ ಕುಂತನಂತ. ಕುಂತು ಎಲ್ಲ ಮುಗಿದ್ಮೇಲೆ ತೊಳ್ಕೊಳ್ಳೋ ಟೈಮ್ನೊಳಗೆ ಚಂದ ತೊಳ್ಕೊಬೇಕ ಜರ ಜಾಸ್ತಿ ಒಳಗೆ ಕೈ ಹಾಕಿದ್ನಂತ. ಅವ ಹಿಂದೆ ಕೂತವ ಕೇಳಿದ್ನಂತ, ಯಾಕಪ್ಪ ನಿಂದು ತೊಳ್ಕೊಳ್ಳೋದು ಬಿಟ್ಟು ನಂದು ತೊಳಿಲಕತ್ತಿದಲ್ಲ ಏನ್ರಿ? ಅವ ತಂದೆ ತೊಳ್ಕೊಳ್ಳೋದು ಗೊತ್ತಿಲ್ಲ, ಇನ್ನೊಬ್ರು ತೊಳಿಲಕ್ಕೆ ಹೋಗಂತವ್ರು ಇಂಥ ಪ್ರಶ್ನೆಗಳು ಕೇಳ್ತಾರೆ. ಅವ ಹಿಂದೆ ಕೂತದದು ಬಂಡೆಗಲ್ಲು ಕತ್ತಲ್ದಾಗ ಅವನು ಒಬ್ಬ ಮನುಷ್ಯನೇ ಇರ್ತಾನ. ಅವ ಏನ್ ಮರಿಗತ್ ಕೂತಾನಲ್ಲ, ಅವನು ಇನ್ನೊಬ್ಬ ಮನುಷ್ಯನೇ ಇರ್ತಾನ. ಅದು ಇವನಿಗೆ ಕತ್ತಲ್ದಾಗ ಕಾಣಂಗಿಲ್ಲ. ಅದೇನೋ ಮರಿಗೆ ಅದ ಕೂತು ಅವನು ತೊಳಿಲಕತ್ತಿದ್ನಂತ. ಹಂಗಿವು ಕತ್ತಲ್ದಾಗಿರೋವು ನಿಶಾಚರಗಳು ಏನ್ ಬೇಕಾದ್ರೆ ಪ್ರಶ್ನೆ ಮಾಡ್ತಾವ. ಅವಕ್ಕೆ ಬರೋಬ್ಬರಿ ಉತ್ತರ ಕೊಡಕ್ ನಿಮ್ಮಲ್ಲಿ ಶಕ್ತಿ ಇರಬೇಕು. ಸರ್ವಕಾಲಿಕ, ಎಲ್ಲ ಕಾಲದಲ್ಲಿ, ಪ್ರತಿಯೊಂದು ಯುಗದಲ್ಲಿ ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಚತುರಾಕ್ಷರ, ಪಂಚಾಕ್ಷರ ಎಲ್ಲ ಬರ್ದಾರಲ್ರಿ. ಯಾವ ಯುಗದೊಳಗೆ ಏನೇನು ಹೆಸರುಗಳು ತಗೊಂಡು ಬಂದಾರ ಅಂತ ಹೇಳಿ ಅದಾವಿಲ್ಲ ನಿಮ್ಮಲ್ಲಿ? ಎಲ್ಲ ಅದ, ಹಿಸ್ಟ್ರಿ ಎಲ್ಲ ಅದ, ಎಲ್ಲರ ಬಲ್ಲಿ ಅದ. ತೆಗೆದು ನೋಡಿದ್ರೆ ಎಲ್ಲ ಸಿಗ್ತದೆ. ಯಾವ ಯುಗದೊಳಗೆ ಬಂದ್ರು 5 ಮಂದಿ ಹೆಸರುಗಳು ಏನೇನಿದ್ದು. ಈಗ ಕಲಿಯುಗದೊಳಗೆ ಏನದ? ರೇಣುಕ, ದಾರುಕ, ಘಂಟಾಕರ್ಣ, ವಿಶ್ವಕರ್ಣ, ಧೇನುಕರ್ಣ. ಅವರೇ ಮತ್ತೆ ಬೇರೆ ಬೇರೆ ಆದಿರೇವಣ ಸಿದ್ಧ, ಮತ್ತೆ ಅಭಿನವ ರೇವಣ ಸಿದ್ಧ ಅಂತೇಳಿ ಅವೇ ಆತ್ಮಗಳು ಬರ್ತಾವ, ಹೋಗ್ತಿರ್ತಾವ. ಅದ ಅದಕ್ಕೆ ಶಂಕರಾಚಾರ್ಯರದ ಒಂದು ಸ್ತುತಿ ಅದ. ನಿಮ್ಮ ಹತ್ರ ಅದು ಬುಕ್ ಪ್ರಿಂಟ್ ಮಾಡ್ಕೊಂಡಿರಲ್ಲ, ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಮೊನ್ನೆ ಕೊಟ್ಟು ಬಂದಿನಲ್ಲ, ಅದ್ರಾಗದ ಆ ಶ್ಲೋಕಗಳು ಅನ್ಲಕ್ಕೆ ಪ್ರಯತ್ನ ಮಾಡಿ. ನಮೋ ನಮಸ್ತೆ ಶಿವಭಕ್ತ ಪಕ್ಷ, ನಮೋ ನಮಸ್ತೆ ಸಜನಾಲಿ ರಕ್ಷ, ನಮೋ ನಮಸ್ತೆ ಪರವಾದಿ ರೂಕ್ಷ, ನಮೋ ನಮಸ್ತೆ ವಿಜಿತಾಖಿಲಾಕ್ಷ. ಎಲ್ಲಕ್ಕೂ ಶಬ್ದಗಳಿಗೆ ಅರ್ಥ ಇರ್ತಾವ. ನಮೋ ನಮೋ ಮೋಕ್ಷ ವಿಚಾರ ದಕ್ಷ, ನಮೋ ನಮೋ ಮೋಕ್ಷ ವಿಚಾರ ದಕ್ಷ, ನಮೋ ನಮೋ ವೇದ ವಿಧಾನ ಶಿಕ್ಷ, ನಮೋ ನಮೋ ಪಾಪಕೃತಾಂ ವಿಪಕ್ಷ, ನಮೋ ನಮೋ ರೇವಣ ಕಲ್ಪ ವೃಕ್ಷ, ಭದ್ರಾಂಕುರಾಯ ಭಜತಾಂ ಭಯಂಕರಾಯ, ಮೋಹಾಂಧಕಾರ ರವಿಯೇ ಕವಯೇ ಮನೂನಾಂ ಕೈವಲ್ಯ ಕಲ್ಪತರವೇ ಗುರವೇ ಗುರುಣಾಂ ಶ್ರೀ ರೇಣುಕಾಯ ಗಣಪಾಯ ನಮೋಸ್ತು ಶುಭ್ಯ. ನ ಸೇವೆ ರಮೇಶಂ, ನ ಸೇವೆ ಬ್ರಜೇಶಂ, ನ ಸೇವೆ ಸುರೇಶಂ, ನ ಸೇವೆ ಗಣೇಶಂ, ಮಹೇಶ ಪ್ರಭಾವಂ ಮಹಾಚಾರ್ಯ ದೇವಂ ಮಹೋಬದ್ಧ ದೇಹಂ ಭವಂ ತಂ ಭಜೇಹಂ. ಸಂಸಾರಮಯ ಸದ್ವೈದ್ಯ ಜ್ಞಾನ ಸಾಗರ ವರ್ಧನ, ಸರ್ವಜ್ಞ ಸಕಲಾಧಾರ, ಸರ್ವಾಭೀಷ್ಟ ಫಲಪ್ರದ, ಕೇನಚಿತ್ಕಾರಣೇನಾಹಂ ಶಿವವಾಕ್ಯಾನುಸಾರತ ಗುರೋ ತ್ವದಂಕಿತಂ ಪ್ರಾಪ್ತಃ ಪ್ರಸೀದ ಕರುಣಾನಿಧೆ. ಇಂತಿ ಶ್ರೀ ಶಂಕರಾಚಾರ್ಯ ಕೃತ ಶ್ರೀ ಭಗವತ್ಪಾದ ರೇಣುಕಾಚಾರ್ಯರ ಸ್ತೋತ್ರ ಸಂಪೂರ್ಣಂ. ಸತ್ಯಂ ಶಿವಂ ಸುಂದರಂ ಅಂತ ಹಾಕ್ಯಾರ. ಅದು ಸ್ತೋತ್ರ ಯಾರಿಗಾರ ರಾಗಬದ್ಧವಾಗಿ ಹಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ ಪ್ರಯತ್ನ ಮಾಡ್ರಿ. ಇದು ನಾಳೆಗೆ ಮುಕ್ತಾಯ ಆಗ್ತದೆ. ನಾಳೆಲಿಂದ ಅಖಂಡವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಏನ್ ಮಾಡೋದು, ಇವತ್ತು ತೆಗೆದುಕೊಂಡ ನಿರ್ಧಾರದ ಪ್ರಕಾರ ಆ ಶ್ಲೋಕಗಳನ್ನು ಮುಗಿಸೋಣ. ಮಾಡೋಣಲ್ರಿ ಸಿದ್ಧಾಂತ ಶಿಖಾಮಣಿ ನಿರಂತರ ಅಧ್ಯಯನ. ನಿನ್ನೆ ಬಾಪ್ರೆ ಚಂದ್ರಕಾಂತ್ ಅವರು ಮನೆಯೊಳಗೆ ಕೂತಿದ್ದೆವು, ಕಟ್ಟಿ ಮೇಲೆ ಒಂದು ಅರ್ಧ ತಾಸು ಅದೇ ಹೇಳಿದ್ರು. ವಿಚಾರ ಸಾಗರ ಎಷ್ಟು ಚಂದ ನಡೆಸಿರಿ, ಸಿದ್ಧಾಂತ ಶಿಖಾಮಣಿನೂ ಅಷ್ಟೇ ಚಂದ ನಡೆದದ. ಬಹಳ ಸಂತೋಷ ಆಗ್ಲಿಕ್ಕತ್ತದ. ನನಗಾದ ಸಂತೋಷ ವ್ಯಕ್ತಪಡಿಸ್ಬೇಕಂದ್ರ
ಅದು ರೆಕಾರ್ಡಿಂಗ್ ಮಾಡಿದ್ದು ಕೇಳ್ಕೊತ ಕೂತಿರ್ತೀನಿ. ಯಾರಿಗೆ ಹೇಳ್ಬೇಕು ನಾನು? ನೀವು ಎದುರು ಸಿಕ್ಕಿರತ್ತೆ ನಿಮಗೆ ಹೇಳಕತ್ತೀನಿ, ನಮ್ಮ ಸಂತೋಷ ವ್ಯಕ್ತಪಡಿಸ್ಲಕತ್ತೀನಿ. ನಮ್ಮ ಮನೆ ದೇವರದ ಕತೆ ಎಷ್ಟು ಚಂದ ಹೇಳಕತ್ತೀರಿ, ರೇವಣ ಸಿದ್ದೇಶ್ವರದು ಹಂಗ ಹಿಂಗ. ನೀವು ಯಾವಾಗ ಅಂತೀರಿ ಅವಾಗ ರಟ್ಗಲ್ಲಿಗೆ ಬರ್ತೀನಿ. ನೀವು ಆ ಕಡೆದು ಬರ್ರಿ, ನಾವು ಈ ಕಡೆದು ಬರ್ತೀವಿ, ಹೋಗಮ್ಮಂತಂದರ ಒಂದು ನೀವು ಯಾವಾಗ ಸಮಯ ಅವಕಾಶ ಮಾಡ್ತೀರಿ ಆ ರಟ್ಗಲ್ ರೇವಣ ಸಿದ್ದೇಶ್ವರ ಕ್ಷೇತ್ರಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಏನು ಮುಂದಿನ ಏನಪ್ಪ ವಾರ್ಷಿಕೋತ್ಸವಕ್ಕೆ ಅಲ್ಲಿ ಹೋಗೋಣ. ಈ ಮಂತ್ರಾಲಯಕ್ಕೆ ಹೋಗೋದ್ರಿಗಿಂತ ಅಲ್ಲಿ ಹೋಗೋದು ಚಲೋ ಅಲ್ಲ, ರೇವಣ ಸಿದ್ದೇಶ್ವರಕ್ಕೆ ಹೋಗೋದು. ಅಲ್ಲಿ ಹೋಗಮ್ಮ ಎಲ್ಲಿ ಹೋಗಮ್ಮ. ವೆರಿ ಗುಡ್, ಮಾಡೋಣ. ಏನೇನು ಮಾಡ್ಲಕ್ಕೆ ಸಾಧ್ಯ ಅದ? ಒಂದೇ ಸಲ ಹೋಗ್ಬೋದು. ಅದು ಏನು ಈ ಒಂದೇ ರೂಟ್ ಅದ, ರೈಲ್ವೆ ರೂಟ್. ಒಂದಿನ ಮಂತ್ರಾಲಯಕ್ಕೆ ಹೋಗ್ಬೋದು, ಒಂದಿನ ರೇವಣ ಸಿದ್ದೇಶ್ವರ. ರೈಲ್ವೆ ರೂಟ್ ರೀ ಅದು. ವಾಡಿ ಬಲ್ಲಿ ಬಂದ್ರಿ ಅಂತಂದ್ರೆ ರೈಲ್ವೆ ಅದ, ಮಂತ್ರಾಲಯಕ್ಕೆ ಬರೋದು. ಅದೇ ಎರಡು ಒಂದೇ ವಾರಿಗೆ ಮುಗಿತಾವ. ನೋಡೋಣ ಏನು ಮಾಡ್ಲಕ್ಕೆ ಸಾಧ್ಯ. ಇಲ್ಲ ಒಂದ್ಸಾರಿ ಬಂದು ಹೋಗ್ತೀರಿ ಅಂತಂದ್ರೆ ಎಲ್ಲರೂ ಒಂದು ರೌಂಡ್ ಅಲ್ಲಿ ಕಲಿಯಮು. ಹೋಗೋದು ಬರೋದು ಹೈರಾಣ ಆಗ್ತದ. ಅದಕ್ಕೆ ಸ್ವಲ್ಪ ಪ್ಲ್ಯಾನ್ ಮಾಡಬೇಕು. ಇರಲಿ, ಏನೇನು ಬರ್ತದೆ ಬರಲಿ, ಎಲ್ಲ ಒಳ್ಳೇದಾಗಲಿ. ಅವ್ರಿಗೆ ಬಾಪ್ರೆ ಚಂದ್ರಕಾಂತ್ ಅವ್ರಿಗೆ ಕರ್ಕೊಂಡು ಹೋಗಿ ಎಲ್ಲ ಒಂದು ಸಾರಿ ನೋಡ್ಕೊಂಬಂದು ನಮ್ಮವರೆಲ್ಲ ಹೋದ್ರಲ್ಲಿ ಹೆಂಗೆ ಆರಾಮ ಹೋಗಿ ಬರ್ಬೋದಾ ಹೆಂಗ ಮೊದಲು ನೋಡ್ಬೇಕಲ್ಲ. ಸುಮ್ಮನೆ ಯಾರಿಗಾರ ಹೋಗಿ ಹೈರಾಣ ಹಾಕೊಳ್ಳೋದು ಏನಿಸ್ತು. ನಾವು ಚಿಕ್ಕನಾಗ ಹೇಳ್ರಿ ಪ್ರಕಾಶ್ ಕಂಬಿ ಅವ್ರು ಊಟ ಮಾಡ್ಲಕತ್ತೀರೇನು? ಇದು ಸಿದ್ಧಾಂತ ಶಿಖಾಮಣಿ ಪಾರಾಯಣದ್ರಿ. ನಮಗ ಒಂದ್ ಸ್ವಲ್ಪ ಹತ್ತತ್ತು ಶ್ಲೋಕ ನಮಗ ಅನ್ನಕ್ಕೆ ದಾಟಿ ಕಲಿಸ್ಬೇಕಲ್ಲ. ಹಂಗಾದ್ರೆ ನಮ್ಗೆ ಆಡಿಯೋ ಮಾಡಿಬಿಡ್ರಿ ನಮ್ಗ. ನಾವ್ ಅಂದ್ರೆ ಪ್ರಾಕ್ಟೀಸ್ ಮಾಡಕ್ ಚಲೋ ಆಗ್ತದೆ. ಬಾನ ಗ್ರೂಪ್ ಐತ್ರಿ, ಶುದ್ಧ ಬಾನ ಗ್ರೂಪ್. ಮಾನಸ ಪುತ್ರ ಯಾವ್ದಾರ ಒಂದ್ ಹಾಕಿರ್ತದೆ, ಅದಕ್ಕೆ ಅವ್ರೇನು ಬೆಂಗಳೂರಾಗ ಒಂದಿಬ್ಬರು ಸಿದ್ಧಾಂತ ಶಿಖಾಮಣಿ ಮಾಡಿ ಅಲ್ಲಿ ಸಹಸ್ರ ಕುಂಭ ಏನು ಕುಂಭಾಬಿ ಅದು ಇದಕ್ಕೆ ಹೋಗಿ ಅಲ್ಲೆಲ್ಲ ಹೇಳಿ ರೆಕಾರ್ಡ್ ಮಾಡೀವಿ. ಅದಕ್ಕೆ ನೀವು ಯಾರು ಜಾಯಿನ್ ಆಗ್ತಿದ್ರೆ ಜಾಯಿನ್ ಆಗತ್ತೆ ಏನೋ ಅಡ್ವರ್ಟೈಸ್ ಮಾಡ್ಯಾರಲ್ರಿ. ಅವರೊಬ್ರು ಸಂಗೀತಗಾರರು ಭಾಷಣ ಹೇಳ್ತಾರೆ. ಅವರೆಲ್ಲ ಕಡೆ ಅಲ್ಲಿ ಪ್ರಚಾರ ಮಾಡಿದಾರೆ ಆ ಭಾಗಕ್ಕೆ ಅವರು. ಅವ್ರದ್ದು ನಮ್ದು ಎಮ್ಮಂಟಾಗಲ್ಲಿ ಬರ್ತದೆ, ಅವ್ರದ್ದು ಸ್ವಲ್ಪ ವ್ಯತ್ಯಾಸ ಬರ್ತದೆ. ಕುಂಭಮೇಳ ಅಲ್ಲಲ್ಲ ರಾಗದ ಹೇಳೋದ್ರಿ ಸಿದ್ಧಾಂತ ಶಿಖಾಮಣಿ. ನಾವೆಲ್ಲ ನಮ್ದು ಸಂಪೂರ್ಣ ನಂತರ ನಾವು ಕಾಶಿಯಲ್ಲಿ ಅಲ್ಲಿ 100 ವರ್ಷದ ಶತಮಾನೋತ್ಸವ ಐತಲ್ರಿ ವೇದ ಪಾಠಶಾಲದ, ಅಲ್ಲಿ ನಾವು ಅಖಂಡ ಪಾರಾಯಣ ಮಾಡಿ ಬಂದೀವಿ ಕಾಶಿ ಪೀಠದೊಳಗ. ನಮ್ಗೆ ಅದೇ ಮುಖ್ಯ ಅಲ್ಲ, ನಾವು ಬೇರೆ ಬೇರೆ ರಾಗ ತಗೊಂಡು ಹಾಡೋದು ಬೇಕಾಗಿಲ್ಲ ನಮ್ಗೆ. ಅವ್ರೇನ್ ಮಾಡಿದ್ರಿ ಅಲ್ಲಿ ಪ್ರಯಾಗರಾಜದ ಏನದ ಇದಲ್ರಿ ಅಲ್ಲಿ ಮಾಡಿದ್ರು. ಹಿಂಗ ಒಬ್ಬೊಬ್ರೊಂದು ಮುಗಿಸ್ಲಂತ ನಮ್ಮ ಕಾಶಿ ಜಗದ್ಗುರುಗಳು ಏನ್ ದಾಟಿ ಹಾಕಿ ಕೊಟ್ರ ಅದೇ ಸಾಕಪ್ಪ. ಬೇರೆ ಬೇರೆ ದಾಟಿಗಳು ಹಾಕಿ ಮತ್ತು ಒಳ್ಳೆ ಇದು ಅನ್ನಾಗ ಅದು ಅದು ಅನ್ನಾಗ ಇದು ಗದ್ದಲಕ್ಕೆ ಬೀಳೋದು ಬೇಡ. ಇಲ್ಲ ಸ್ವಲ್ಪ ವ್ಯತ್ಯಾಸ. ಈಗ ನೋಡ್ರೆ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇದ್ರದ್ದು ಅವ್ರು ಬೆಂಗಳೂರಲ್ಲಿ ಹೇಳ್ತಾರೆ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇಷ್ಟೇ. ಟೋನ್ ಸ್ವಲ್ಪ ಹೈ ಮಾಡ್ತಾರ, ಎತ್ತರದ ಧ್ವನಿ. ಒಂಥರ ಅನುವಿನಿಂದ ಏನಂತೀರಿ, ಇದು ಫಸ್ಟಿಗೆ ಏನಂತೀರಿ ಅದೇ ಬರೋಬರ ಅನ್ನಿಸ್ತದ ನಮಗೆ. ಅದು ಶ್ರಮ ಆಗ್ತದ, ಅದಕ್ಕೆ ಅದು 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 ಹಂಗ ಹೇಳಿದ್ರೆ ಶ್ರಮ ಆಗ್ತದ.
ಇದು ನೀವೇನಂತೀರಿ, ಇದು ಹಗುರದಾಗ ಹೋಗ್ತದಲ್ಲ ಗಾಡಿ. ಎಲ್ಲ ನಡ್ಬೋದು. ಇದೆಲ್ಲ ಅನ್ಬೋದು ಆರಾಮ್. ನಮ್ಮಂತ ಉಸಿರಿಲ್ದು ಎಲ್ಲ ಶ್ಲೋಕ ಅನ್ನೋದೇ ಕಷ್ಟ ಇರ್ತದೆ. ಮತ್ತೆ ಅದಕ್ಕೊಂದು ಎತ್ತರದ ಧ್ವನಿ ಕೊಡು ಅಂತಂದ್ರ ಇನ್ನ ಗದ್ದಲಕ್ಕೆ ಬರ್ತೀವಿ. ಭಗವದ್ಗೀತೆದು ಒಂದೊಂದು ಅಧ್ಯಾಯದ ಶ್ಲೋಕಗಳನ್ನ ಪಾರಾಯಣ ಮಾಡಕ ಯೂಟ್ಯೂಬ್ ಒಳಗೆ ಸಿಗ್ತಾವ್ರೆ ಬಡ್ಡಿ. ಸಿಗ್ತಾ ಇಲ್ಲ. ಸಿಗ್ತಾವ್ರ ಅವು ಅದಾವ. ಯಾಕ ಪಾರಾಯಣ ಗ್ರಂಥ ಅದಾವ, ಸಿದ್ಧಾಂತ ಶಿಖಾಮಣಿ ಅದಾವ, ಅದಾವ ರೆಕಾರ್ಡಿಂಗ್ ಅದಾವ 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 ನೀವು ರಾತ್ರಿ 2:30 ಬಂದು ಮುಟ್ಟಿವಿ ಮನೆಗೆ. ಮುಂಜಾನೆ ನಿದ್ದೆ ಹತ್ತಿ ಬಿಡ್ತು. ಅಲಾರಾಮ್ ಹೊಡೆದು ಯಾತ್ರೆ ಆದ್ರೂ ಮತ್ತೆ ಬಿಡೋ ಸಂಜೆಗೆ ಜಾಯ್ನ್ ಆಗ ಮತ್ತೆ ಮಕ್ಕೊಂಡ್ಬಿಟ್ಟೆ. ಮುಂಜಾನೆ ಫುಲ್ ಟಯರ್ಡ್. ಮತ್ತೆ ಹೋಗಿವಿ, ಫಂಕ್ಷನ್ ಅಟೆಂಡ್ ಆಗಿವಿ. ಎಲ್ಲ ಫಂಕ್ಷನ್ ಭಾರಿ ಗ್ರ್ಯಾಂಡ್ ಮಾಡಿದ್ರಿ, ಚಲೋ ಮಾಡಿದ್ರಿ, ಚಂದ ಆಯ್ತು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ. ಓಂ